ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಈ ವಿಜುವಲೈಸೇಷನ್ ಮಾಡುವಾಗ ಅಥವಾ ನಾವೇನಾದರೂ ಅನ್ಕೊಂಡಿದ್ದು ಮಾಡುವಾಗ, ಜಸ್ಟ್ ಇಮ್ಯಾಜಿನ್ ಅಂತ ಅಲ್ಲ, ಅನ್ಕೊಂಡಿದ್ದು ಮಾಡುವಾಗ ಸ್ವಲ್ಪ ಹೊತ್ತು ನಮಗೆ ಇನ್ಸ್ಪಿರೇಷನ್ ಬಂದಂಗೆ ಆಗುತ್ತೆ, ಮೋಟಿವೇಶನ್ ಬಂದಂಗೆ ಆಗುತ್ತೆ. ಅದು ಮಾಡುವಾಗ ಅಟ್ಲೀಸ್ಟ್ ಆ ಒಂದು ಟೈಮಲ್ಲಾದರೂ ಕೂಡ ಏನಾದರೂ ಒಂದು ಮಾಡೋಣ ಅಂತ ಒಂದು ಇರುತ್ತೆ. ಅದಾದ ತಕ್ಷಣ, ಸ್ವಲ್ಪ ದಿನ ಆದ ತಕ್ಷಣ ಅಥವಾ ಸ್ವಲ್ಪ ಹೊತ್ತು ಆದ ತಕ್ಷಣ ಅದು ಹೋಗ್ಬಿಡುತ್ತೆ ಮತ್ತು ವಾಪಸ್ಸು. ಅಷ್ಟು ಇಂಟೆನ್ಸಿಟಿ ಬರಲ್ಲ, ಅಥವಾ ಅಬ್ಸೆಷನ್ ಸ್ಟಾರ್ಟ್ ಆಗುತ್ತೆ, ಇದು ಅಲ್ಲ ನಾನು ಮಾಡ್ತಿರೋದು ಆರ್ಟಿಫಿಷಿಯಲ್ ಅಂತ. ಸೊ ಯಾಕೆ ಈ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಮತ್ತು ಈ ಥರ ಆಗಬಾರ್ದು ಅಂತಂದರೆ ಯಾವ ಥರ ಅಫರ್ಮೇಷನ್ನ ಮಾಡಬೇಕು ಮತ್ತು ಆ ಅಫರ್ಮೇಷನ್ಗಳ ರೋಲ್ ಏನು. ಈ ಒಂದು ಹೇಳಿದ್ನಲ್ಲ, ಈ ಥರ ಒಂದು ಅಬ್ಸೆಷನ್ ಬರುತ್ತೆ, ಇದನ್ನು ತಪ್ಸೋಕ್ಕೆ ಆ ಒಂದು ಅಫರ್ಮೇಷನ್ಗಳ ರೋಲ್ ಏನು, ಸೊ ದಟ್ ನಮಗೆ ಅದು ಒಂಥರ ಮಿಸ್ಟೇಕ್ ಥರ ಆ್ಯಕ್ಟ್ ಆಗುತ್ತೆ. ಅಫರ್ಮೇಷನ್ಸ್ ಅಂದ್ರೆ ಪಕ್ಕ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಮನಸ್ಸಿಗೆ ಅಂತ. ಇಲ್ಲಾಂತಂದರೆ ನಾವು ಸುಮ್ಮನೆ ರೋಬೋಟ್ ಥರ ಏನೇನೋ ಮಾಡ್ತಿದ್ದೀವಿ ಬ್ಯಾಕ್ಗ್ರೌಂಡಲ್ಲಿ. ಆ ಥರ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ಕ್ರಿಯೇಷನ್ ಮತ್ತು ರಿಯಾಕ್ಷನ್ ಇವೆರಡರ ಬಗ್ಗೆ ಮಾತಾಡೋಣ. ಹೆಸರು ಏನು ಹೇಳುತ್ತೆ ನೋಡಿ, ಕ್ರಿಯೇಷನ್ ಮತ್ತು ರಿಯಾಕ್ಷನ್ ಅಂತ. ರಿಯಾಕ್ಷನ್ ಅಂತಂದರೆ ಅದಕ್ಕೆ ನೀನು ರೆಸ್ಪಾಂಡ್ ಮಾಡುವಂಥ, ಅದಕ್ಕೆ ನೀನು ಲೈಕ್ ಅದಕ್ಕೇನಾದರೂ ಒಂದು ನಿನ್ನ ಒಂದು ಥಾಟ್ಸ್ನ ಹೇಳುವಂಥ. ಈ ಕ್ರಿಯೇಷನ್ ಅಂತಂದರೆ ಒಂದನ್ನು ಸೃಷ್ಟಿ ಮಾಡು, ಸಹ ಸೃಷ್ಟಿಕರ್ತ, ಕೋ ಕ್ರಿಯೇಟರ್ ಅಂತ ನಮಗೆ ಕರೀತಾರಲ್ವ, ಸೃಷ್ಟಿ ಮಾಡುವಂಥ. ಹಾಗಿದ ಮೇಲೆ ನೆವಿಲ್ ಬುಕ್ಗಳನ್ನು ನೀವು ಓದಿದಾಗ ಅಥವಾ ಅವರ ಲೆಕ್ಚರ್ಗಳನ್ನು ನೋಡಿದಾಗ ಕ್ರಿಯೇಷನ್ ಈಸ್ ಕಂಪ್ಲೀಟ್ ಅಂತ ಎಷ್ಟೊಂದು ಕಡೆ ಅವರು ಹೇಳಿದ್ದಾರೆ. ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಈ ಒಂದು ಪದವನ್ನು ಬಳಸಿದ್ದೀನಿ, ಕ್ರಿಯೇಷನ್ ಈಸ್ ಕಂಪ್ಲೀಟ್ ಅಂತ. ಏನಿದ್ರ ಅರ್ಥ? ಕ್ರಿಯೇಷನ್ ಈಸ್ ಕಂಪ್ಲೀಟ್ ಅಂತ. ಏನು ಕಂಪ್ಲೀಟ್ ಆಗಿದ್ರೆ ಮತ್ತೆ ನಮಗೇನು ಮುಂದಿಂದ ಯಾಕೆ ಗೊತ್ತಾಗಲ್ಲ ಕಂಪ್ಲೀಟ್ ಆಗಿದ್ರೆ? ಎಲ್ಲ ಗೊತ್ತಾಗಬೇಕಾಗಿತ್ತಲ್ಲ ಎಟರ್ನಿಟಿ ತನಕ ಅಂತ. ಬಿಗ್ ಬ್ಯಾಂಗ್ ಅಂತ ಆಯ್ತಲ್ಲ, ನಮ್ಮ ಬ್ರಹ್ಮಾಂಡ ಹುಟ್ಟಿತ್ತಲ್ವ. ಸೊ ಅದು ಹುಟ್ಟಿದಾಗ ಒಂದು ಸಿಂಗಲ್ ಪಾಯಿಂಟಿಂದ ಹುಟ್ಟಿತ್ತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಅಟ್ಲೀಸ್ಟ್ ಅದನ್ನು ಯಾರು ನೋಡಿಲ್ಲ ಅಂತಂದ್ರೂ ಕೂಡ WMAP ಅಥವಾ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂತ ಏನು ಕರೀತಾರೆ, ಅಂದರೆ ನಮ್ಮ ಬ್ರಹ್ಮಾಂಡದ ತುಂಬ ಮೈಕ್ರೋವೇವ್ಗಳು ಜಾಸ್ತಿ ತುಂಬ್ಕೊಂಡಿವೆ. ಆ ಒಂದು ತರಂಗದ ಸ್ಪೆಕ್ಟ್ರಮಲ್ಲಿ ನಮ್ಮ ಬ್ರಹ್ಮಾಂಡ ಇದೆ. ಇದು ಲೈಕ್ ರೇಡಿಯೋ ತರಂಗ ಹೇಗೆ ಲೈಕ್ ಹೈಯರ್ ಫ್ರೀಕ್ವೆನ್ಸಿಯಿಂದ ಲೋವರ್ ಫ್ರೀಕ್ವೆನ್ಸಿಗೆ ಬರ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಡುತ್ತೆ ಇದು. ಆದ್ದರಿಂದ ಈ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಇರೋದನ್ನು ನೋಡಿ ನಮಗೆ ಬಿಗ್ ಬ್ಯಾಂಗ್ ಆಗಿದೆ ಅಂತ ಕೂಡ ಪ್ರೂಫ್ನ ಹೇಳ್ತಾರೆ. ಅಂದರೆ ಒಂದು ಪಾಯಿಂಟಿಂದ ಬಂದಿದೆ ಅಂತ. ಆ ಒಂದು ಪಾಯಿಂಟಿಂದ ಬಂದಿದೆ, ಇವಾಗ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಬ್ರಹ್ಮಾಂಡ, ಆಯಿತಾ. ಎಷ್ಟೋ 13.8 ಬಿಲಿಯನ್ ವರ್ಷಗಳು ಅಂತ ಹೇಳ್ತಾರೆ. ಅಷ್ಟು 1300 ಕೋಟಿ ವರ್ಷಗಳಿಂದ ಎಕ್ಸ್ಪ್ಯಾಂಡ್ ಆಗ್ತಾ ಬರ್ತಿದೆ. ಹಾಗಿದ್ದ ಮೇಲೆ ಆ ಪಾಯಿಂಟಿಗೆ ಗೊತ್ತಿರಬೇಕು. ಇವತ್ತು ನಾವು ವಿಡಿಯೋ ನೋಡ್ತಿದ್ದೀವಲ್ಲ, ಅಥವಾ ನೀವು ನಾನು ವಿಡಿಯೋ ಮಾಡ್ತಿದ್ದೀನಿ, ನೀವು ನೋಡ್ತಿದ್ದೀರಲ್ಲ, ಆ ಪಾಯಿಂಟಿಗೆ ಗೊತ್ತಿರಬೇಕು. ಲೈಕ್ ಇಷ್ಟು ವರ್ಷ ಆದಮೇಲೆ ಹಿಂಗಾಗುತ್ತೆ, ಇಷ್ಟು ವರ್ಷ ಆದ್ಮೇಲೆ ಹಿಂಗಾಗುತ್ತೆ ಅಂತ. ಬಟ್ ಆವಾಗ ಅದನ್ನು ವಿಟ್ನೆಸ್ ಮಾಡೋಕ್ಕೆ ಯಾರೂ ಇಲ್ಲ, ಅದು ಬೇರೆ ಮಾತು. ಬಟ್ ಏನಾಗುತ್ತೆ ಅಂತ ಇದಿಷ್ಟು ಏನು ನಡೀತಲ್ಲ 1300 ಕೋಟಿ ವರ್ಷಗಳಿಂದ ಏನು ನಡೀತಾ ಇದೆ ಅಥವಾ ನಡೆದಿತ್ತು ಹಿಂದೆ ಹಿಸ್ಟ್ರಿಯಲ್ಲಿ, ಅದೆಲ್ಲ ಆ ಪಾಯಿಂಟಲ್ಲಿ ಅಡಗಿದೆ. ಅಂದರೆ ಹೊರಗಿಂದ ನೋಡೋರಿಗೆ, ಒಂದು ಬೇರೆ ಡೈಮೆನ್ಷನಿಂದ ನೋಡೋರಿಗೆ ಎಲ್ಲವೂ ಒಂದರಲ್ಲೇ ಅಡಗಿತ್ತಲ್ಲ ಮುಂಚೆ ಅಂತ ಒಂದು ಭಾಸ ಬರುತ್ತೆ. ಸೊ ಈ ಒಂದು ಕಾನ್ಸೆಪ್ಟನ್ನು ನೋಡಿ ನಮಗೆ ಅನಿಸುತ್ತೆ, ನಾವು ಸಮಯ ಅನ್ನೋ ಒಂದು ಮಾಯೆಯಲ್ಲಿ ಸಿಗಾಕೊಂಡ್ಬಿಟ್ಟು ನಿನ್ನೆ ಇತ್ತು, ಇವತ್ತು ಇರುತ್ತೆ, ನಾಳೆ ಬರುತ್ತೆ, ಸೊ ಹೀಗೆ ಸಿಗಾಕೊಂಡ್ಬಿಟ್ಟಿರೋದ್ರಿಂದ, ಲೀನಿಯರ್ ಸಮಯದಲ್ಲಿ ಸಿಗಾಕೊಂಡಿರೋದ್ರಿಂದ ನಮಗೆ ಇದು ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ಲು ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಮಾಡಿಸ್ತೀನಿ. ಇವಾಗ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಸಮಯದಲ್ಲೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ವ, ಎಷ್ಟೋ ಒಂದು ಗಂಟೆ ಆಗಿದೆ. ಸೊ ನಾ ಏನು ಮಾಡ್ತೀನಿ, ನಿಮ್ಮ ಆಡಿಯನ್ಸ್ ಒಳಗಿನ ಒಂದು ಭಾಗವನ್ನು, ಅದು ಏನೋ ಗೊತ್ತಿಲ್ಲ, ಮೈಂಡೋ, ಬಾಡಿನೋ, ಆತ್ಮನೋ, ಸೋಲು ಏನೋ ಒಂದಿರಲಿ, ಆ ಒಂದು ಭಾಗವನ್ನು ತಗೊಂಡ್ಬಿಡ್ತೀನಿ. ಲೈಕ್ ಅಂದರೆ ನಾನು ಇಮ್ಯಾಜಿನ್ ಮಾಡ್ತಿರೋದು, ಆ ಭಾಗವನ್ನು ತಗೊಂಡ್ಬಿಟ್ಟು ಒಂದು ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಬೇರೆ ಜಾಗದಲ್ಲಿ ಯಾವ ಜಾಗ ಅಂತಂದರೆ ಅಲ್ಲಿ ಸಮಯ ಅನ್ನೋದಿಲ್ಲ. ಅದರ ಅರ್ಥ ಏನು ಅಂತಂದರೆ ಹೈಯರ್ ಡೈಮೆನ್ಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ. ಸಮಯ ಅನ್ನೋದಿಲ್ಲ ಅಂತಂದರೆ ನಾವು ನಮ್ಮನ್ನು ಮತ್ತೆ ನೋಡಬೇಕು. ನೀವೀಗ ಭೂಮಿ ಮೇಲೆ ಇದ್ದೀರಲ್ವ, ನಿಮ್ಮ ಆ ಒಂದು ದೇಹದಿಂದ ಏನೋ ಒಂದು ಭಾಗವನ್ನು ತೊಗೊಂಡು ಹೋಗ್ತೀನಿ ನಾನು. ಆ ತೊಗೊಂಡು ಹೋಗಿ ಆ ಮೇಲೊಂದು ಜಾಗದಲ್ಲಿ ನಿಮಗೆ ತೋರಿಸ್ತೀನಿ, ನೋಡಿ ನೀವು ಅಂತ. ಆವಾಗ ನಿಮಗೆ ನಿಮ್ಮ ಪಾಸ್ಟ್, ನಿಮ್ಮ ಈಗ ನಡೀತಾ ಇರೋ ಪ್ರೆಸೆಂಟು, ನಿಮ್ಮ ಫ್ಯೂಚರ್ ಒಂದೇ ಸಲ ಕಾಣುತ್ತೆ. ಲೈಕ್ ಲೀನಿಯರ್ ಟೈಮ್ ಡೈಮೆನ್ಷನ್ಸ್ ಥರ ಒಂದೇ ಥರ ಕಾಣಿಸುತ್ತೆ. ಆವಾಗ ಆ ಭಾಗಕ್ಕೆ ನಾ ಏನೋ ತೊಗೊಂಡು ಬಂದಿದ್ದೆನಲ್ಲ ನಿಮ್ಮಿಂದ, ಆ ಭಾಗಕ್ಕೆ ಗೊತ್ತಾಗುತ್ತೆ, ಓ ಇಲ್ಲಿ ನೋಡು, ಪಾಸ್ಟಲ್ಲಿ ನಾನೇನೋ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಬಟ್ ಅದಾದಮೇಲೆ ತಿದ್ಕೊಂಡಿದ್ದೀನಿ, ಆದರೂ ಅಲ್ಲಿ ಕೊರಗ್ತಾ ಇದ್ದೀನಿ. ಯಾಕೆ ಅಂತ ಇದಕ್ಕೆ ಅರ್ಥ ಆಗಲ್ಲ. ಯಾಕೆ ಅಂದರೆ ಸಮಯದಲ್ಲಿ ಸಿಕ್ಕೊಂಡಿದ್ರೆ ಮಾತ್ರ ನಮಗೆ ಈ ಥರ ಅಯ್ಯೋ ಮುಂದೇನಾಗುತ್ತೆ ಅಂತ. ಯಾವಾಗ ಸಮಯದಿಂದ ಮೇಲೆ ಡೈಮೆನ್ಷನ್ಗೆ ಬರ್ತಿರೋ, ಅವಾಗ ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ, ಸಮಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಈಗ ಎಟರ್ನಲ್
ನೋವು ಅಂತ ಏನು ಕರಿತೀನಿ, ಈ ಕ್ಷಣ ಅಂತ ಇವಾಗ ಎಲ್ಲ ನಡೀತಾ ಇರೋದು. ಸೊ ಆ ಭಾಗ ಕೇಳುತ್ತೆ, ಅಲ್ಲ ನಾನು ಪಾಸ್ಟಲ್ಲಿ ನೋಡು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ಏನೋ ತಿದ್ಕೋಬೇಕು ಅಂತ ಇದ್ದೀನಿ, ಬಟ್ ಅಲ್ಲಿ ಸ್ವಲ್ಪ ಮುಂದೆ ಬಂದ್ಬಿಟ್ರೆ ಅದೆಷ್ಟೋ ವರ್ಷಗಳಾದ್ಮೇಲೆ ಅದು ತಿದ್ಕೊಂಡಿದ್ದೀನಿ ಆಲ್ರೆಡಿ, ಬಟ್ ಆದರೂ ಅಲ್ಲಿ ಯಾಕೆ ಕೊರಗ್ತಾ ಇದ್ದೀನಿ ಅಂತ. ಅವಾಗ ನಾನು ಹೇಳ್ತೀನಿ, ಇಲ್ಲ ನೀ ಬಂದಿದೆಯಲ್ಲ ಮೇಲೆ, ನಿಮ್ಮ ಭಾಗಕ್ಕೆ ಹೇಳ್ತೀನಿ ನಾನು, ನೀ ಬಂದಿದೆಯಲ್ಲ ಮೇಲೆ, ಇಲ್ಲಿ ಸಮಯ ಅನ್ನೋದಿಲ್ಲ. ನೀನು ಅಲ್ಲಿ ಹೋದಾಗ, ಆ ಜಾಗಕ್ಕೆ ಕೆಳಗಿನ ಮಟ್ಟದಲ್ಲಿ ಹೋದಾಗ ಹಿಂಗೆ ಸಮಯ ಇದೆ, ಅದಕ್ಕೋಸ್ಕರ ನೀನು ಒದ್ದಾಡ್ತಾ ಇದೆಯಾ, ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ ನಿಂಗೆ, ಬಟ್ ಇಲ್ಲಿಗೆ ನಿನಗೆ ಕಾಣ್ತಾ ಇದೆ ಮುಂದೇನಾಗುತ್ತೆ ಅಂತ. ಅದೇ ಥರ ಸ್ವಲ್ಪ ಈ ಕಡೆ ನೋಡ್ತೀರಾ, ಫ್ಯೂಚರ್ ಕಾಣ್ತಾ ಇರುತ್ತೆ, ನಿಮ್ಮ ಡ್ರೀಮ್ಸ್ಗಳು ಎಲ್ಲ ಅಚೀವ್ ಆಗಿರೋದು, ನಿಮ್ಮ ಲೈಕ್ ಸಕ್ಸಸ್ಫುಲ್ ಆಗಿರೋದು, ಕಂಗ್ರ್ಯಾಚುಲೇಷನ್ಸ್ ಮಾಡ್ತಿರೋದು, ಈ ಥರ ವಿಷನ್ಸ್ ಎಲ್ಲ ಕಾಣ್ತಾ ಇರುತ್ತೆ. ಆವಾಗ ಮತ್ತೆ ಅನ್ನತ್ತೆ ನಿಮ್ಮ ಭಾಗ, ಓ ನಮಗೆ ಆಲ್ರೆಡಿ ಇಷ್ಟು ಸಿಕ್ಕಿದೆ, ಮತ್ತೆ ಯಾಕೆ ಇಲ್ಲಿ ಕೊರಗ್ತಾ ಇದ್ದೀನಿ ಅಂತ. ಮತ್ತೆ ಅದೇ ಕ್ವಶನ್ನು. ಅಂದರೆ ಇಲ್ಲಿ ಈ ಒಂದು ರೂಪಕವನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಯಾವಾಗ ನಾವು ಮುಂದೆ ಅನ್ನೋದು ಬೇರೆ, ಹಿಂದೆ ಅನ್ನೋದೊಂದು ಏನೋ ಬೇರೆ, ಇವಾಗ ಅಷ್ಟೇ ಏನೋ ಒಂದು ನಡೀತಾ ಇದೆ, ಇದು ಕೂಡ ಅರ್ಥ ಆಗ್ತಾ ಇಲ್ಲ. ಈ ಒಂದು ಸಮಯ ಅನ್ನೋ ಒಂದು ಜಾಲದಲ್ಲಿ ಸಿಕ್ಕಾಕೊಂಡಾಗ ಮನಸ್ಸಿಗೆ ಏನು ಮಾಡಬೇಕು ಅಥವಾ ಏನಾಗುತ್ತೆ ಅಂತ ತುಂಬ ಅಬ್ಸೆಷನ್ನು, ಅಥವಾ ಹಿಂಗಾಗಲಿಲ್ಲ ಅಂತಂದ್ರೆ ಏನು ಮಾಡೋದು, ಅಂದರೆ ಇಲ್ಲದೆ ಇರ್ತಕ್ಕಂಥ ಇಮ್ಯಾಜಿನೇಷನ್ನ ಕ್ರಿಯೇಟ್ ಮಾಡಿ ಮನಸ್ಸು ಸುಮ್ಮನೆ ಹೆದರಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ವಿಧಾನ. ಆ ಒಂದು ನಾ ಏನಂದೆ, ನಿಮ್ಮ ದೇಹದಿಂದ ಏನೋ ಒಂದು ತೊಗೊಂಡು ಬರ್ತೀನಿ ಮೇಲೆ ಅಂತ, ಅದು ಏನೂ ಅಲ್ಲ, ಅದು ವಂಡರ್ಫುಲ್ ಇಮ್ಯಾಜಿನೇಷನ್. ನಿಮ್ಮ ಒಳಗಿನ ಇಮ್ಯಾಜಿನೇಷನ್ಗೆ ಸಮಯ ಅನ್ನೋದಿಲ್ಲ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಏನೋ ಒಂದು ಕಷ್ಟಪಡ್ತಾ ಇರ್ತೀರಿ ಎಷ್ಟೋ ವರ್ಷಗಳಿಂದ, ಅದಕ್ಕೆ ಇನ್ನೇನು ಫಲ ಸಿಕ್ಬಿಡುತ್ತೆ ಅನ್ನೋ ಒಂದು ಸಮಯ ಈಗಾಗಿದೆ ಅಂತ ಅನ್ಕೋಣ ಈ ವಿಡಿಯೋ ನೋಡಬೇಕಾದ್ರೆ. ಆವಾಗ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ ಆ ತವಕ, ಯಾವಾಗಾಗುತ್ತೆ ಅದಾದಾಗ ಹೆಂಗಿರುತ್ತೆ ಅಂತ. ಈ ತವಕ ಬರೀ ತವಕವಾಗಿ ಇಲ್ಲದೆ ಅದು ಬೇರೆ ಥರ ಟರ್ನ್ ಆಗ್ಬಿಡುತ್ತೆ ಕೆಲವೊಂದ್ಸಲ. ಏನು ಭಯವಾಗಿ, ಹಿಂಗಾಗ್ಲಿಲ್ಲ ಅಂತಂದ್ರೆ ಏನು ಮಾಡೋದು, ಹಿಂಗಾಗ್ಬಿಟ್ರೆ ಏನು ಮಾಡೋದು. ಸೊ ಈ ಥರ ಒಂದು ಹೆದರಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬರೋ ಒಂದು ಮೂಲಭೂತ ಪ್ರಶ್ನೆ ಏನಂತಂದರೆ, ಯಾಕೆ ಹೀಗೆ ಆಗುತ್ತೆ ನಮಗೆ? ಆಯಿತು, ಸಮಯ ಅನ್ನೋದು ಸಿಕ್ಕೊಂಡ್ಬಿಟ್ಟಿದ್ದೀವಿ ಪ್ರೆಸೆಂಟ್ ಥರ, ಓಕೆ, ಇದರಿಂದ ಹೊರಬರೋಕ್ಕಾಗಲ್ಲ, ಅದು ನಿಜ. ಯಾಕಂತಂದರೆ ಲೈಕ್ ಹುಟ್ಟು ಸಾವು ಅದರ ಆಚೆಗೆ ಮಾತ್ರ ಸಮಯ ಇಲ್ಲ, ಆದರೆ ಈ ಹುಟ್ಟು ಸಾವಿನ ಮಧ್ಯೆ ಸಮಯ ಇದ್ದೇ ಇದೆ. ಸೊ ಇವಾಗ ಏನು ಮಾಡೋದು, ಯಾಕೆ ಹಿಂಗಾಗ್ತಿದೆ ಅಂತ ಅನಲೈಸ್ ಮಾಡೋದು ಅಂತ ಅಂದಾಗ ಈ ಎರಡು ಬರ್ತವೆ. ಅದು ಹೇಳಿದ್ನಲ್ಲ, ರಿಯಾಕ್ಷನ್ ಮತ್ತು ಕ್ರಿಯೇಷನ್ ಅಂತ. ಈ ಕ್ರಿಯೇಷನ್ ಅನ್ನೋದು ಮುಗಿದೋಗ್ಬಿಟ್ಟಿದೆ. ನಮಗೆ ಅನ್ನಿಸ್ಬೋದು ನಾವು ಲೈಫಲ್ಲಿ ಬದುಕ್ತೀವಿ, ಸಮಯದಲ್ಲಿ ಸಿಕ್ಕೊಂಡಿದ್ದೀವಿ, ಈ ಥರ ಇದ್ದ ಮೇಲೆ ಕ್ರಿಯೇಷನ್ ಇಸ್ ಕಂಪ್ಲೀಟ್ ಅಂತ ಹೇಳ್ತೀಯ, ಬಟ್ ಅದು ನಮಗೆ ಹೆಂಗಿದ್ರು ಗೊತ್ತಾಗಲ್ವಲ್ಲ. ಕಂಪ್ಲೀಟ್ ಆಗಿದೆ, ಒಪ್ಕೊಳ್ಳೋಣ, ಒಂದು ಸಿದ್ಧಾಂತ, ಎಲ್ಲವೂ ಏನೇನು ಹಾಕ್ಬೇಕಾಗಿದೆಯೋ ನಾವು ಸಾಯೋ ತನಕ ಅದು ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದೆ, ಏನೋ ಡೆಸ್ಟಿನಿನೋ ಆ ಥರ ಅನ್ನೋಣ, ವಿಧಿ ಅಂತ ಅನ್ನೋಣ. ಆದರೆ ಅದು ನಮಗೆ ಗೊತ್ತಾಗಲ್ವಲ್ಲ. ಸೊ ಏನು ಉಪಯೋಗ ಇದೆ ಅಂತ ತಿಳ್ಕೊಂಡು ಅಂತ ಇಲ್ಲೇ ಇರೋದು ಒಂದು ಟ್ವಿಸ್ಟ್. ಅದು ಏನು ಅಂತಂದರೆ, ನಮಗೆ ಗೊತ್ತಾಗಲ್ಲ, ಹೌದು, ಆದರೆ ಕ್ರಿಯೇಷನ್ ಕಂಪ್ಲೀಟ್ ಆಗಿರೋದಂತೂ ನಿಜ ತಾನೆ, ಇದನ್ನು ಮಾತ್ರ ಒಪ್ತೀವಿ ನಾವು. ಏನು ಅಂತ ಗೊತ್ತಿಲ್ಲ, ಆದರೆ ಪಕ್ಕ ಕಂಪ್ಲೀಟ್ ಆಗಿದೆ ಅಂತ ನಿಜ. ಹೆಂಗೆ ಅಂತಂದ್ರೆ ದಿನ ನಡೀತಾ ಇದಾವಲ್ಲ, ನಾಳೆ ಬಂದಾಗ ಏನೋ ನಡೀತಾ ಇದೆ, ನಾಡಿದ್ದು ಬಂದಾಗ ಏನೋ ನಡೀತಾ ಇದೆ, ಯಾರೋ ಸಾಯ್ತಾ ಇದ್ದಾರೆ, ಯಾರು ಹುಡ್ತಾ ಇದ್ದಾರೆ, ಏನೋ ಆಗ್ತಾ ಇದೆ, ಅಲ್ಲಿ ಒಂದು ಕಾಗೆ ಹಾರ್ತಾ ಇದೆ. ಸೊ ಕ್ರಿಯೇಷನ್ ಅದು ಕಂಪ್ಲೀಟ್ ಆಗ್ಬಿಟ್ಟಿದೆ. ಈಗ ಕ್ವಶನ್ ಬರೋದು ನಮಗೆ, ನಮ್ಮ ಒಳಗಡೆ ಬರುತ್ತಲ್ಲ ಕ್ವಶನ್. ನಾವು ಆ ಥರ ಇಮ್ಯಾಜಿನೇಷನ್ದ ಹೊರಗೆ ಬಂದಾಗ, ನಾನು ಹೇಳಿದ್ನಲ್ಲ, ಮೇಲಿನ ಡೈಮೆನ್ಷನಿಂದ ನೋಡಿದಾಗ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರು, ಅಲ್ಲಿ ಕ್ವಶನ್ ಬರಲ್ಲ. ಯಾಕಂದ್ರೆ ಅಲ್ಲಿ ನಿಮಗೆಲ್ಲ ಕಾಣುತ್ತೆ. ನೀವು 5 ವರ್ಷ ಇದ್ದಾಗ ಇಲ್ಲೊಂದು ಪಿಕ್ಚರು, 10 ವರ್ಷ ಇದ್ದಾಗ ಇಲ್ಲಿ, 35 ವರ್ಷ ಇದ್ದಾಗ ಇಲ್ಲಿ, ಸಾವು ಬಂದಾಗ ಅಲ್ಲಿ. ಸೊ ಎಲ್ಲವನ್ನು ಒಂದೇ ಸಲಕ್ಕೆ ನೋಡ್ತಾ ಇರ್ತೀರ ಆ ಡೈಮೆನ್ಷನಿಂದ. ಅದು ಇಮ್ಯಾಜಿನೇಷನ್, ಅದಕ್ಕೆಲ್ಲ ಗೊತ್ತು. ಆದರೆ ಇವಾಗ ಇಲ್ಲಿ ಸಿಕ್ಕೊಂಡಿದ್ದೀವಿ. ಇವಾಗ ಏನು ಮಾಡೋದು ಲೈಕ್ ಅಂತಂದರೆ, ಆದ್ದರಿಂದ ನಾವು ಒಂದನ್ನು ಏನು ಅರಿಬೇಕು ಅಂತಂದರೆ, ಈಗ ಜಾಸ್ತಿ ಏನೋ ಅಬ್ಸೆಷನ್ ಬರ್ತಿದೆ, ಏನೋ ಬೇಡವಾದ ಚಿಂತನೆಗಳು ಹೊರಗಡೆಯಿಂದ ಬರ್ತಿದ್ದಾವೆ ಅಂದ ತಕ್ಷಣ ಅದಕ್ಕೆ ನಾವು ಫಸ್ಟ್ ಏನು ಮಾಡ್ತೀವಿ, ರಿಯಾಕ್ಷನ್ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ. ಆ ರಿಯಾಕ್ಷನ್ ಮಾಡಿದ ತಕ್ಷಣ ಅದರ ಟ್ರೂ ನೇಚರ್, ಅದರ ಫಂಡಮೆಂಟಲ್ ನೇಚರ್ ಚೇಂಜ್ ಆಗಿಬಿಡುತ್ತೆ. ಅಂದರೆ ಆಲ್ರೆಡಿ ಏನು ಆಗಬೇಕೋ ಅದು ಆಲ್ರೆಡಿ ನಡೆದಿದೆ ಅಂತ ನಮಗೆ ಮನಸ್ಸಿನಲ್ಲಿ ಗೊತ್ತು, ಲೈಕ್ ಮೂಲಭೂತವಾಗಿ ಗೊತ್ತು. ಈ ಥರ ಜಾಸ್ತಿ ಗೊತ್ತಿದ್ರೂ ಕೂಡ ನಾವು ಇನ್ನೂ ರಿಯಾಕ್ಷನ್ ಮಾಡ್ತೀವಿ ಆ್ಯಕ್ಚುಲಿ. ಅಂದರೆ ಏನೋ ಆಗಬಾರ್ದಿತ್ತು, ಹಂಗೆ ಆಗ್ಬಿಡ್ತು ಅಂತ. ಆಗಬಾರ್ದಿತ್ತು ಅನ್ನೋದು ಆ್ಯಕ್ಚುಲಿ ಲೈಫಲ್ಲಿ ಆಗಲ್ಲ. ಯಾಕೆ ಹಿಂಗೆ ಆಗ್ತವೆ, ಯಾಕೆ ಒಂದು ಸೆಂಟೆನ್ಸ್ ಹೇಳಿದೆ ಆಗಬಾರ್ದಿತ್ತು ಅನ್ನೋದು ಲೈಫಲ್ಲಿ ಆಗಲ್ಲ ಅಂತಂದರೆ, ಎಲ್ಲವೂ ಫಾರ್ಚುನೇಟ್ ಇರುತ್ತಾ ಲೈಫಲ್ಲಿ? ಇಲ್ಲ, ಆ ಥರ ಒಂದು ಸೆಂಟೆನ್ಸ್ ಮಾಡ್ತಿಲ್ಲ. ಕೆಲವೊಂದು ದುರಾದೃಷ್ಟ ಇರುತ್ತೆ. ಆದರೆ ಯಾಕೆ ಅದನ್ನು ದುರಾದೃಷ್ಟ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋ ರೀಸನ್ ಬಗ್ಗೆ ಹೇಳ್ತೀನಿ ನಾನು. ನಮ್ಮ ಓನ್ ರಿಯಾಕ್ಷನ್ನು ಆ ಒಂದು ಘಟನೆಗೆ, ಆ ಒಂದು ಏನೋ ಸಿನಾರಿಯೋ ಆಗುತ್ತೆ, ಅದಕ್ಕೆ ಪದೇ 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 ಕೊಡ್ತಾ ಇರೋದ್ರಿಂದ ಆ ರಿಯಾಕ್ಷನ್ ಕೊಟ್ಟಷ್ಟು ಆ ಕ್ರಿಯೇಷನ್ ಟರ್ನ್ ಆಗುತ್ತೆ, ಅಂದರೆ ಚೇಂಜ್ ಆಗುತ್ತೆ. ಈ ಚೇಂಜ್ ಆಗಿದ್ದನ್ನು ನಾವು ಮತ್ತೆ ನಿಜ ಅಂತ ನಂಬ್ತೀವಿ. ಮತ್ತೆ ಆ ನಿಜ ಪ್ರಕಾರ ಮತ್ತೇನೋ ನಡೆಯುತ್ತೆ,
ಅದಕ್ಕೆ ಮತ್ತೆ ನಾವು ರಿಯಾಕ್ಷನ್ ಕೊಡ್ತೀವಿ. ಹೀಗೆ ನಾವು ಲೂಪ್ ಮಾಡಿ 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 ಆ ದುರಾದೃಷ್ಟವನ್ನು ಒಂದು ದಿನ ನಾವೇ ಕ್ರಿಯೇಟ್ ಮಾಡಿರ್ತೀವಿ. ಅಂದರೆ ಇಲ್ಲಿ ಎಲ್ಲ ಡೆಸ್ಟಿನಿ ಅನ್ನೋದು ನಮ್ಮ ಕೈಯಲ್ಲೇ ಇತ್ತು, ಆದರೆ ಅದನ್ನು ತನ್ನ ಪಾಡಿಗೆ ತಾನು ಹೆಂಗೆ ಅನ್ರೋಲ್ ಆಗಬೇಕದು. ಈಗ ಬ್ರಹ್ಮಾಂಡದ ಹುಟ್ಟಿನಿಂದ ಬ್ರಹ್ಮಾಂಡದ ಮುಗಿಯೋ ತನಕ ಏನೇನು ಆಗಬೇಕು ಅದೆಲ್ಲ ಆ ಪಾಯಿಂಟಿಗೆ ಗೊತ್ತಿತ್ತು ಅಂತ ಹೇಳಿದ್ನಲ್ಲ. ಅಂದರೆ ಬಿಗಿನಿಂಗ್ ಅಂತ ಕರೆಯೋಣ, ಪಾಯಿಂಟ್ ಅಂತ ಕರೆಯೋದು ಬೇಡ. ಆ ಪಾಯಿಂಟಿಗೆ ಗೊತ್ತಿತ್ತು, ಯಾಕಂದ್ರೆ ಗೊತ್ತಿಲ್ಲ ಅಂತ ನೀವೆಲ್ಲ ನಡೀತಾ ಇರಲಿಲ್ಲ. ಇವಾಗ ಅದಕ್ಕೆ ಗೊತ್ತಿದೆ, ಇಷ್ಟು ವರ್ಷ ಆದಮೇಲೆ ಬ್ರಹ್ಮಾಂಡ ಹಿಂಗಾಗಬೇಕು, ಇಷ್ಟು ವರ್ಷ ಆದಮೇಲೆ ಬ್ರಹ್ಮಾಂಡ ಹಿಂಗಾಗಬೇಕು, ಇಷ್ಟು ವರ್ಷ ಆದಮೇಲೆ ಹ್ಯೂಮನ್ಸ್ ಹುಟ್ಟಬೇಕು, ಇಷ್ಟು ವರ್ಷ ಆದಮೇಲೆ ಅದು ನಾಶ ಆಗಬೇಕು. ಹೀಗೆ ಎಲ್ಲವೂ ಅದರ ಪಾಡಿಗೆ ಅದು ನಡೀತಾ ಇದೆ. ಇನ್ವಾಲೆಂಟ್ರಿ ಅಂತ ಹೇಳ್ತಾ ಇದ್ರು ಅಲಾನ್ ರಾಟ್ಸ್ ಅವರು. ಬ್ರಹ್ಮಾಂಡ ಇನ್ವಾಲೆಂಟ್ರಿ, ನಾವು ಹೆಂಗೆ ಉಸಿರಾಡ್ತಾ ಇದೀವಿ ನೋಡಿ. ಸೊ ಈ ಥರ ಹೇಗೆ ನಾವು ಲೈಫಲ್ಲಿ ಲಕ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಅಂದರೆ ಇಲ್ಲಿ ಒಂದು ಕೀ ಪಾಯಿಂಟ್ ಏನು ಗೊತ್ತಾಗುತ್ತೆ, ಕ್ರಿಯೇಷನ್ ಆಲ್ರೆಡಿ ಆಗಿದೆ. ನಾವು ಪದೇ 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 ಆಗಿರೋ ಕ್ರಿಯೇಷನ್ಗೆ ನಮಗೇನೋ ಆಗಿಲ್ಲ ಅಥವಾ ಯಾರೋ ಏನೋ ಅಂದ್ಬಿಟ್ರು ನನಗೆ ಅಂತ ಅನ್ನೋ ಒಂದು ಅಬ್ಸೆಷನಿಂದ, ಅಥವಾ ನನಗೆ ಅದು ಬೇಗ ಸಿಗ್ತಾ ಇಲ್ಲ, ನನಗದು ರಿಯಲ್ ಅನಿಸ್ತಾ ಇಲ್ಲ ಅನ್ನೋ ಒಂದು ಈ ಅಬ್ಸೆಷನ್ಗಳಿಂದ ಜಾಸ್ತಿ ರಿಯಾಕ್ಷನ್ ಮಾಡ್ತಾ ಮಾಡ್ತಾ ಆ ರಿಯಾಕ್ಷನ್ನಿಂದ ಮತ್ತೆ ಆಗಿರೋ ಕ್ರಿಯೇಷನ್ ಚೇಂಜ್ ಆಗುತ್ತೆ. ಆ ಆಗಿರೋ ಕ್ರಿಯೇಷನ್ ಚೇಂಜ್ ಆಗೋದನ್ನು ಮತ್ತೆ ಅದನ್ನು ನಾವು ರಿಯಾಲಿಟಿ ಅಂತ ನಂಬ್ತೀವಿ. ಸೊ ಇಲ್ಲಿ ಎಸೆನ್ಸ್ ಏನಿದೆ, ಈ ಒಂದು ಸಾರ ಏನಿದೆ, ನಾ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ಥರ ಅನ್ರೋಲ್ ಆಗಿಬಿಟ್ಟಾಗ ನಮಗೊಂದು ಅರ್ಥ ಆಗುತ್ತೆ. ಅದು ಏನು ಅಂತಂದರೆ, ನನ್ನ ಪರವಾಗಿ ಬ್ರಹ್ಮಾಂಡ ಕೆಲಸ ಮಾಡ್ತಾ ಇದೆ, ನನ್ನ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದೆ, ನನ್ನ ಪರವಾಗಿ ಎಲ್ಲ ಶಕ್ತಿಗಳು ಲೈಕ್ ಇದಾವೆ ಅಂತ. ಇದು ನಮಗೆ ಯಾಕೆ ಗೊತ್ತಾಗಲ್ಲ ಅಂತಂದರೆ, ನಾವು ಪ್ರತಿಯೊಂದಕ್ಕೂ ರಿಯಾಕ್ಷನ್ ಮಾಡಬೇಕು ಅಂತ ನಮ್ಮ ಮನಸ್ಸು ಅನಿಸೋದಕ್ಕೆ, ಪ್ರತಿಯೊಂದಕ್ಕೂ ಏನಾದರೂ ನಾವು ಹೇಳಬೇಕು, ಅದನ್ನು ಚೇಂಜ್ ಮಾಡೋಣ, ನಾವು ನಮ್ಮಲ್ಲಿ ಕಂಟ್ರೋಲ್ ಇದೆ, ನನಗೆ ವಿಲ್ ಪವರ್ ಇದೆ, ಇಂಥ ಸಿಚುವೇಶನಲ್ಲಿ ಇದನ್ನೆಲ್ಲ ಹೊರ ಬಂದ್ಬಿಡೋಣ ಬೇಗ. ಯಾಕೆ ಈ ಒಂದು ಹರಿ, ಈ ಒಂದು ಬೇಗ ಒಂದು ಮಾಡಬೇಕು ಅನ್ನೋ ಸ್ವಭಾವ, ಇದು ಒಂದು ನ್ಯೂರೋ ಸೈನ್ಸ್ಗೆ ಸಂಬಂಧಪಟ್ಟ ವಿಚಾರ. ಈಗ ಒಂದು ಸಿಂಪಲ್ ಉದಾಹರಣೆ ಮೂಲಕ ನಾನು ಹೇಳ್ತೀನಿ ಯಾಕೆ ಇದು ನ್ಯೂರೋ ಸೈನ್ಸ್ಗೆ ಸಂಬಂಧಪಟ್ಟಿದೆ ಈ ಒಂದು ಸಿನಾರಿಯೋಗಳು ಅಂತ. ನಾವು ದಿನ ಬೆಳಿಗ್ಗೆ ಎದ್ದೇಳ್ತೀವಿ, ಆಯ್ತಾ, ನಾವು ಯಾವುದೋ ಒಂದು ಬೇಸಿನ ಹತ್ರ ಹೋಗ್ಬಿಟ್ಟು ಬ್ರಷ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅವಾಗ ಬೆಡ್ಡಿಂದ ಅಲ್ಲಿಗೆ ಹೇಗೆ ಹೋಗಬೇಕು ಅನ್ನೋದು ನಮಗೆ ದಿನ ಹೋಗಿ 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 ಅಭ್ಯಾಸ ಆಗಿರುತ್ತೆ. ಅದಕ್ಕೆ ಗೊತ್ತಿಲ್ಲ, ಲೈಕ್ ನಮಗೆ ಅಂದರೆ ಮನಸ್ಸಿಗೆ ಅನ್ಕೊಳ್ಳೋದು ಬೇಡ, ನಾನು ಹಿಂಗೆ ಸ್ಟ್ರೇಟ್ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕು, ಆಮೇಲೆ ಬಾಗಿಲು ಓಪನ್ ಮಾಡ್ಬೇಕು, ಹಿಂಗೆಲ್ಲ ಬೇಡ. ಆಟೋಮೆಟಿಕಲಿ ನಿದ್ದೆಗಣ್ಣಲ್ಲಿದ್ದಾಗಲೂ ಕೂಡ ಅಲ್ಲಿ ಹೋಗ್ಬೋದು. ಅದೇ ಥರ ಲೈಕ್ ಏನೋ ಒಂದು ಅಡುಗೆ ಮಾಡುವಾಗ ಯಾವುದೋ ಬಾಕ್ಸ್, ಯಾವುದೋ ಒಂದು ಶೆಲ್ಫಲ್ಲಿ ಇಟ್ಟಿರ್ತೀರಿ, ಅದನ್ನು ತೆಗೆದು ಅಂದರೆ ಅದೇ ಅಡುಗೆ ಮಾಡುವಾಗ ಅಭ್ಯಾಸ ಇರುತ್ತೆ. ಸೊ ಕೈ ಆಟೋಮೆಟಿಕಲ್ ಅಲ್ಲಿ ಹೋಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಬಹಳ ಫೆಮಿಲಿಯರ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಮೊಬೈಲ್ ಯೂಸ್ ಮಾಡ್ತೀರಿ, ಹೋಮ್ ಸ್ಕ್ರೀನ್ ಅಂತ ಇರುತ್ತೆ ನಿಮ್ಗೆ, ಆಯಿತಾ. ಆ ಹೋಮ್ ಸ್ಕ್ರೀನಲ್ಲಿ ಸ್ವೈಪ್ ಮಾಡ್ತೀರಿ, ಎಷ್ಟೊಂದು 3-4 ಪೇಜ್ ಇರ್ತವೆ. ನೀವು iOS ಅಥವಾ ಆ್ಯಂಡ್ರಾಯ್ಡ್ ಯಾವುದೇ ಇದ್ರೂ ಕೂಡ 3-4 ಪೇಜ್ ಇರ್ತವೆ. ಸ್ವೈಪ್ ಅಥವಾ ಅಪ್ ಸ್ವೈಪ್ ಲೈಕ್ ಹಿಂಗೆ ಮಾಡುವಾಗ, ಅಂದರೆ ಅಕಸ್ಮಾತ್ ನೀವೇನಾದರೂ ಆ್ಯಪ್ಸನ್ನು ಅರೇಂಜ್ ಮಾಡಿಲ್ಲ ಅಂತಂದರೆ, ಬೇರೆ ಬೇರೆ ಕಡೆ ಅರೇಂಜ್ ಮಾಡಿಲ್ಲ ಅಂತಂದರೆ, ಎಷ್ಟೋ ಒಂದು ದಿನಗಳ ಅಥವಾ ತಿಂಗಳುಗಳಿಂದ ಒಂದು ಆ್ಯಪ್ ಅದೇ ಜಾಗದಲ್ಲಿ ಇರುತ್ತೆ. ಸೊ ನಿಮಗೆ ವಾಟ್ಸಪ್ಪಲ್ಲಿ ಯಾರಿಗೂ ಹಿಂಗೆ ಮೆಸೇಜ್ ಮಾಡಬೇಕು ಅಂದರೆ 2ನೇ ಪೇಜಲ್ಲಿ ಹಿಂಗೆ ಥರ ಅಲ್ಲಿ ಕಾರ್ನರಲ್ಲಿ ಇದೆ ಆ್ಯಪ್ ಅಂತ, ಅದು ಆಟೋಮೆಟಿಕಲಿ ಕೈಗೆ ಹೋಗ್ಬಿಡುತ್ತೆ. ಒಂದು ದಿನ ಏನು ಮಾಡಿ ನೋಡಿ, ಅದನ್ನು ಬೇರೆ ಕಂಪ್ಲೀಟ್ ಡಿಫ್ರೆಂಟ್ ಪೊಸಿಷನಲ್ಲಿ ಹಾಕಿ ನೋಡಿ ಆ ಆ್ಯಪ್ನ. ಅವಾಗ ಅದನ್ನು ಮಾಡೋಕ್ಕೆ ಹೋಗಿ, ಅವಾಗ ಕೈ ಅಲ್ಲಿ ಆಟೋಮೆಟಿಕಲ್ ಅಲ್ಲಿ ಹೋಗಿರುತ್ತೆ, ಬಟ್ ಅಲ್ಲಿ ಆ ಆ್ಯಪ್ ಇರಲ್ಲ. ಅವಾಗ ನಮಗೆ ಅರ್ಥ ಆಗುತ್ತೆ, ಓ ಇನ್ವಾಲೆಂಟ್ರಿ ಇದೆ ಆ್ಯಕ್ಚುಲಿ, ನಾನು ಅದನ್ನು ಹುಡುಕಿ ಹೋಗಬೇಕು ಅಂತಿಲ್ಲ, ಆಟೋಮೆಟಿಕಲಿ ನನ್ನ ಕೈಯಲ್ಲಿ ಮಾಡಿಸ್ತಾ ಇದೆ ಅಂತ. ಇದು ಕ್ರಿಯೇಷನ್ ಇಸ್ ಕಂಪ್ಲೀಟ್ ಅನ್ನೋ ಮೀನಿಂಗ್ ಏನು ಅಂತಂದರೆ, ಆಟೋಮೆಟಿಕಲಿ ನಾವು ಆಲ್ರೆಡಿ ಹೆಂಗೆ ಮಾಡಬೇಕು ಅನ್ನೋ ಒಂದು ಸ್ವಭಾವ ಬ್ರಹ್ಮಾಂಡದ ಹುಟ್ಟಿನಿಂದ ಬ್ರಹ್ಮಾಂಡಕ್ಕೆ ಇದೆ ಅಂತಂದಮೇಲೆ, ನಾವು ಬ್ರಹ್ಮಾಂಡದ ಒಂದು ಭಾಗ ಅಷ್ಟೇ, ನಕ್ಷತ್ರದ ಒಂದು ಭಾಗ, ನಕ್ಷತ್ರದ ಧೂಳಿನಿಂದ ಹುಟ್ಟಿದವರು ನಾವು ಎಷ್ಟೋ 4 ಬಿಲಿಯನ್ ವರ್ಷಗಳಿಂದ ಭೂಮಿ ಫಾರ್ಮ್ ಆಯ್ತಲ್ಲ. ಎಲ್ಲಿಂದ ಫಾರ್ಮ್ ಆಯ್ತು ಭೂಮಿ? ಸೂರ್ಯ ಫಾರ್ಮ್ ಆಗುವಾಗ ಅಲ್ಲೆಲ್ಲ ಆಸ್ಟ್ರಾಯ್ಡ್ಗಳು ಮತ್ತು ಹಾಗೆ ಆ ಒಂದು ಏನು ಬೆಲ್ಟ್ ಇತ್ತಲ್ಲ, ಅದರಲ್ಲಿ ಕೆಲವೊಂದು ತುಂಡುಗಳು, ಕಲ್ಲಿನ ರಾಕ್ ತುಂಡುಗಳು ದೂರ ಸರಿದು ತಣ್ಣಕಾಯಿ ಅವಾಗ ಭೂಮಿ ಅಂತ ಆಯ್ತದು. ಸೊ ಆ ಭೂಮಿ ಮೇಲೆ ತಾನೇ ಆಮೇಲಿಂದ ಜೀವ, ನೀರು ಅವೆಲ್ಲ ಬಂದಿದ್ದು. ಅಂದರೆ ನಾವು ಬೇಸಿಕಲಿ ಸ್ಟಾರ್ ಡಸ್ಟು. ಆ ಸ್ಟಾರ್ಸ್ ಎಲ್ಲಿಂದ ಬಂತು? ಮತ್ತೆ ಗ್ಯಾಲಾಕ್ಸಿಗಳ ಫಾರ್ಮೇಷನ್, ನೆಬುಲಾಗಳ ಫಾರ್ಮೇಷನ್. ಆ ನೆಬುಲಾ ಎಲ್ಲಿಂದ ಬಂತು? ಆ ಒಂದು ಹೈಡ್ರೋಜನ್ ಹೀಲಿಯಂ ಆಗಿ, ಹೀಲಿಯಮಿಂದ ಹೈಯರ್ ಎಲಿಮೆಂಟ್ಸ್ ಆಗಿ ಮತ್ತೆ ಅದಕ್ಕೆ ಹೋಗೋದೆಲ್ಲಿಗೆ ಜೆನಸಿಸ್, ಅಂದರೆ ನಮ್ಮ ಆ ಒಂದು ಅದ್ಭುತ ಆಗಮನ, ಆ ಒಂದು ಹುಟ್ಟಿಗೆ ಹೋಗುತ್ತೆ. ಆ ಹುಟ್ಟಿಗೆ ಎಲ್ಲ ಗೊತ್ತಿದೆ ಆಲ್ರೆಡಿ. ಅದರ ಭಾಗವಾಗಿ ಕೂಡ ನಾವು ಈ ಥರ ಅಬ್ಸೆಷನ್ನ ಮಾಡ್ತೀವಿ. ಸೊ ನಾ ಏನು ಹೇಳಿದೆ, ಆಟೋಮೆಟಿಕಲಿ ಎಲ್ಲ ಆಗ್ತಾ ಇರೋದಕ್ಕೆ ನಾವು ಎಕ್ಸ್ಟ್ರಾ ರಿಯಾಕ್ಷನ್ ಮಾಡಿಬಿಟ್ಟು ಆ ಕ್ರಿಯೇಷನ್ ಇಸ್ ಕಂಪ್ಲೀಟ್ ಅನ್ನೋದನ್ನು ಮರೆತುಬಿಟ್ಟು ಈ ಥರ ಆಡ್ತಾ ಇದ್ದೀವಿ. ಸೊ ನಾ ಏನು ಹೇಳಿದೆ, ಆ ಬ್ರಷಿನ ಎಕ್ಸಾಂಪಲ್ಲು, ಆಮೇಲೆ ಈ ಆ್ಯಪ್ಸಿನ ಎಕ್ಸಾಂಪಲ್ಲು ಇಷ್ಟೇ ಅಲ್ಲ. ನೀವು ಎಷ್ಟೋ ಸಲ ಯಾರ್ದೋ ಜೊತೆ ಕಾಲ್ ಮಾಡ್ತಾ ಪಾತ್ರೆ ತೊಳಿಬೇಕು ಅಂತ ಅನ್ಕೊಂಡಿರ್ತೀರಿ. ಎಷ್ಟೊಂದು ಪಾತ್ರೆ ಇರ್ತಾರೆ, ಯಾರೋ ಕಾಲ್ ಮಾಡಿರ್ತಾರೆ, ಸುಮ್ಮನೆ ಅವ್ರಿಗೆ ವಿಡಿಯೋ ಕಾಲ್ ಅಥವಾ ಹಿಂಗೆ ಇಯರ್ಫೋನಲ್ಲೂ ಏನೋ ಹಾಕಿ ಪಾತ್ರೆನ ಕೆಲವೊಂದ್ಸಲ ತೊಳೆದು ಮುಗಿಸ್ಬಿಟ್ಟಿರ್ತೀರಿ.
ಆಮೇಲೆ ಎಲ್ಲೆಲ್ಲಿ ಆ ಬ್ರಷ್ ಇಡಬೇಕು, ಎಲ್ಲೆಲ್ಲಿ ಆ ಲಿಕ್ವಿಡ್ ಇಡಬೇಕು ಅವೆಲ್ಲ ಕರೆಕ್ಟಾಗಿ ಹಾಗೆ ಇಟ್ಟಿರ್ತೀರಿ. ಆಮೇಲೆ ಕಾಲು ಮುಗಿದ ಮೇಲೆ ಒಂದ್ಸಲ ನೋಡಿರ್ತೀವಿ ಎಲ್ಲ ಕರೆಕ್ಟಾಗಿದ್ದಾವೆ. ಅಂದರೆ ಆ ಕಾಲಲ್ಲಿದ್ದಾಗ ಆ ಒಂದು ಕಾನ್ಸಂಟ್ರೇಷನ್ ಇತ್ತು, ಅವ್ರ ಜೊತೆ ಏನು ಮಾತಾಡಬೇಕು ಅವೆಲ್ಲ ಅದನ್ನು ನಕ್ಕೊಂಡೆಲ್ಲ ಮಾತಾಡ್ತಿದ್ರೆ. ಇವೆಲ್ಲ ಕೂಡ ಮಾಡಿದ್ದು ಬ್ರೈನೇ ತಾನೆ. ಹಾಗಿದ್ದ ಮೇಲೆ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿದ್ದ ಮೇಲೆ ಬ್ರೈನಿಗೆ ಇವೆಲ್ಲ ಮಾಡಬೇಕು ಅಂತ ಹೇಗೆ ಗೊತ್ತಾಯಿತು? ಇಲ್ಲಿ ಒಂದು ಪದ ಬರುತ್ತೆ, ನ್ಯೂರಲ್ ಸರ್ಕ್ಯೂಟ್ರಿ ಅಂತ ಅಥವಾ ನ್ಯೂರಲ್ ನೆಟ್ವರ್ಕ್ಸ್ಗಳು ಅಂತ. ಈ ಬ್ರೈನ್ ಒಳಗಡೆ ನಮ್ಮ ವಿಷನ್ಗಳು, ನಮ್ಮ ಗೋಲ್ಗಳು, ನಾವು ಏನು ಮಾಡಬೇಕು, ಏನನ್ನ ಮಾಡಬಾರ್ದು, ಏನನ್ನ ಇಷ್ಟಪಡಬೇಕು, ಇದಕ್ಕೆಲ್ಲವಕ್ಕೂ ಪ್ರತಿಯೊಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತೀವಲ್ಲ ಸಣ್ಣವರಿದ್ದಾಗಿಂದ. ಒಂದು ಕೆಲಸವನ್ನು ಮಾಡ್ತೀವಿ, ಕೆಲಸ ಪದೇ 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 ಮಾಡೋದ್ರಿಂದ ಅದೊಂದು ಹವ್ಯಾಸವಾಗಿ ಬದಲಾಗುತ್ತೆ. ಈ ಹವ್ಯಾಸ ಜಾಸ್ತಿ ಬರ್ತಾ ಹೋದರೆ ಅದು ಒಂದು ಪರ್ಸನಾಲಿಟಿ ಥರ ಆಗುತ್ತೆ. ಆ ಪರ್ಸನಾಲಿಟಿನೇ ಜಾಸ್ತಿ ವರ್ಷಗಳನ್ನ ತಗೊಳ್ತಾ ಹೋದರೆ ಅದು ನಿಮ್ಮ ಕ್ಯಾರೆಕ್ಟರ್ ಆಗಿ ಬದಲಾಗ್ಬಿಡುತ್ತೆ. ಸೊ ಹೀಗೆ ಇದು ನಮ್ಮ ಒಂದು ಕೆಲಸವನ್ನು ಪದೇ ಪದೇ ಮಾಡೋದ್ರಿಂದ ಹವ್ಯಾಸವನ್ನು ಮಾಡೋದ್ರಿಂದ ನಮ್ಮ ಪರ್ಸನಾಲಿಟಿಯಿಂದ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ಇದು ಚಿಕ್ಕ ವಯಸ್ಸಿನಿಂದ ಆಗ್ತಕ್ಕಂಥದ್ದು. ಈ ರೀತಿ ಪ್ರತಿಯೊಂದು ಕೆಲಸವನ್ನು ಮಾಡುವಾಗ ಆ ಕೆಲಸಕ್ಕೆ ಸಂಬಂಧ ಇರ್ತಕ್ಕಂಥ ನ್ಯೂರಲ್ ಸರ್ಕ್ಯೂಟ್ರಿಗಳು ನಮ್ಮ ಬ್ರೈನಲ್ಲಿ ಫಾರ್ಮ್ ಆಗ್ತವೆ. ಅಂದರೆ ಈ ಒಂದು ಪ್ರತಿಯೊಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ನರದ ಕನೆಕ್ಷನ್ ಬೇಕು, ಒಂದು ನ್ಯೂರಾನ್ಸ್ಗೆ ಅದು ಫಾರ್ಮ್ ಆಗುತ್ತೆ. ಅದು ಆಟೋಮೆಟಿಕಲಿ, ಇದಕ್ಕೆ ಆಟೋಟೆಲಿಕ್ ಅಂತ ಕರೀತಾರೆ. ಆ ಥರ ಕಾಲ್ ಮಾಡುವಾಗ ನೀವು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲೆಲ್ಲಿ ಇಡಬೇಕು ಅದನ್ನು ಇಟ್ಟಿದ್ದೀರಲ್ಲ, ಅದನ್ನ ಹಂಗೆ ಇಡಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇಲ್ಲ. ಬಿಕಾಸ್ ನಿಮ್ಮ ಮನಸ್ಸೆಲ್ಲ ಇರೋದು ಅಲ್ಲಿ ಕಾಲ್ ಮಾಡ್ತಿದೆ ಯಾರ ಜೊತೆ, ಬಟ್ ಆ ಬ್ರೈನ್ ಆಟೋಮೆಟಿಕಲಿ ಅದು ಮಾಡಿಸಿದೆ ನಿಮ್ಮ ಕೈಯಲ್ಲಿ. ಇದೇ ಥರ ಎಷ್ಟೊಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲಸ ಮಾಡ್ತೀವಿ ಲೈಫಲ್ಲಿ. ಇದೊಂದು ಪಾತ್ರೆ ತೊಳೆದೊಂದು ಎಕ್ಸಾಂಪಲ್ ಕೊಟ್ಟೆ. ಎಷ್ಟೊಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲಸ ಮಾಡ್ತೀವಿ. ಆ ಥರ ಮಾಡುವಾಗ ಮನಸ್ಸಿಗೆ ಗೊತ್ತಿದೆ ಇದು ಕಂಪ್ಲೀಟ್ ಆಗಿದೆ ಕ್ರಿಯೇಷನ್, ನಾನು ಇದಕ್ಕೆ ಏನು ಗಮನ ಕೊಡೋದು ಬೇಕಿಲ್ಲ. ಸೊ ಈ ಒಂದು ಪಾತ್ರೆ ತೊಳೆ ಎಕ್ಸಾಂಪಲ್ನ ನೀವು ಅಕಸ್ಮಾತ್ ಸಕ್ಸಸ್ಸಿಗೆ, ನಿಮ್ಮ ಲೈಫನ್ನು ಒಂದು ಗೋಲ್ಸಿಗೆ ಅಪ್ಲೈ ಮಾಡಿದ್ರೆ ಹೇಗೆ, ಅಥವಾ ನಿಮ್ಮ ಡ್ರೀಮ್ಸ್ ಮ್ಯಾನಿಫೆಸ್ಟೇಷನ್ಗೆ ಅಪ್ಲೈ ಮಾಡಿದರೆ ಹೇಗೆ ಅಪ್ಲೈ ಮಾಡ್ಬೋದು ಅಂದರೆ, ಆಲ್ರೆಡಿ ಪಾತ್ರೆ ತೊಳೆದು ಹಂಗೆ ಇಡ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಪಕ್ಕ ಗೊತ್ತಿದೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸು, ನಿಮ್ಮ ಕೈ, ನಿಮ್ಮ ಆ್ಯಕ್ಷನ್ನು ಆ ಥರ ತೊಗೊಳಂಗೆ ಮಾಡ್ತು. ಇದೇ ಥರ ನೀವು ಇದನ್ನು ನಿಮ್ಮ ಮುಂದೆ ಎಷ್ಟೋ 5 ವರ್ಷದ ಗೋಲು, 2 ವರ್ಷದ ಗೋಲು, ಅಥವಾ ಯಾರನ್ನೋ ಒಂದು ಮ್ಯಾನಿಫೆಸ್ಟ್ ಮಾಡೋದು, ಅಥವಾ ಏನೋ ಒಂದು ತಗೊಳ್ಳೋದು, ಯಾವುದೋ ಒಂದು ಪ್ಲೇಸಿಗೆ ಮೂವ್ ಆಗೋದು, ಏನೇನೋ ಒಂದನ್ನು ಕ್ರ್ಯಾಕ್ ಮಾಡೋದು, ಎಕ್ಸಾಮನ್ನು ಪಾಸ್ ಮಾಡೋದು. ಸೊ ಈ ಥರ ಒಂದು ಎಕ್ಸಾಂಪಲ್ನ ಇದು ಆಲ್ರೆಡಿ ಆಗಿದೆ ಅನ್ನೋ ಒಂದು ಯಾವಾಗಲೂ ಆ ಒಂದು ನೆನಪುಗಳು, ಈ ನೆನಪುಗಳು ಮನಸ್ಸಲ್ಲಿದ್ದರೆ ಆಟೋಮೆಟಿಕಲಿ ನಾವು ಈಗ ರಂಗೋಲಿ, ಈಗ ಗಿಳಿ ಶೇಪಲ್ಲಿ ರಂಗೋಲಿ ಹಾಕೋಣ ಅಂತ ನೀವು ಡಿಸೈಡ್ ಮಾಡ್ತೀರ, ಒಂದು ಗಿಣಿ ಶೇಪಲ್ಲಿ ರಂಗೋಲಿ ಹಾಕ್ಬೇಕಂತ. ಹಿಂಗೆ ಅರ್ಧ ರಂಗೋಲಿ ಹಾಕಿರ್ತೀರಿ, ಯಾರ್ದೋ ಕಾಲ್ ಬಂದ್ಬಿಡುತ್ತೆ, ಅಥವಾ ಯಾರೋ ಒಂದು ಏನೋ ಒಂದು ಹೋಗ್ಬೇಕಂತ ನಿಮಗೆ ಅನಿಸುತ್ತೆ, ಹೋಗ್ಬಿಡ್ತೀರಿ. ಯಾರೊಬ್ಬ ಬೇರೆ ವ್ಯಕ್ತಿ ಬರ್ತಾನೆ, ಅವಾಗ ಯಾರೋ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ಇಲ್ಲಿ ಅಂತ ಹೇಳ್ತಾನೆ, ನೋಡ್ತಾ ಇರ್ತಾನೆ, ಓ ಯಾರೋ ಗಿಳಿ ಶೇಪ್ ಹಾಕ್ತಿದ್ದಾರೆ ಅಂತ. ಬಟ್ ನೀವು ಅರ್ಧ ಹಾಕೋಗಿರ್ತೀರಿ, ಆಯ್ತಾ, ಫುಲ್ ಹಾಕಿರಲ್ಲ, ಗಿಳಿದು ಅರ್ಧ ಹಾಕೋಗಿರ್ತೀರಿ, ಏನೋ ಒಂದು ಬಾಡಿ ಮತ್ತೆ ಕೊಕ್ಕೋ ಕಾಣಂಗೆ ಹಾಕೋಗಿರ್ತೀರಿ. ಆ ವ್ಯಕ್ತಿ ಅಂತಾನೆ, ಓ ಇದು ಗಿಣಿ ಆಗುತ್ತೆ ನೆಕ್ಸ್ಟ್ ಅಂತ ಅನ್ಕೊಂಡು ಹೋಗ್ತಾನೆ. ಬಟ್ ಅದು ಗಿಣಿನೇ ತಾನೆ ಆ್ಯಕ್ಚುಲಿ, ನೀವು ಫುಲ್ ಹಾಕಿಲ್ಲ, ಆದ್ರೂ ಅವನಿಗೆ ಗೊತ್ತಾಯ್ತು. ಇದೇ ಥರ ನಮ್ಮ ಲೈಫು ಒಂದೇನೋ ಸಿಗುತ್ತೆ ಅಥವಾ ಸಿಗಲ್ಲ ಅನ್ನೋಕ್ಕಿಂತ ಏನೋ ಒಂದು ಗೊತ್ತಾಗ್ಬಿಡ್ಬೇಕು ನಮಗೆ, ಎಲ್ಲವೂ ಗೊತ್ತಾಗ್ಬಿಡ್ಬೇಕು ಮುಂಚೆನೆ. ಅವ್ರು ನನಗೆ ಏನು ಅಂತಾರೆ ಅಂತ ಅವ್ರ ಮನಸ್ಸಾಗಿದ್ದು ಗೊತ್ತಾಗ್ಬೇಕು ನನಗೆ, ಅಥವಾ ನನ್ನ ಅವ್ರನ್ನ ರಿಜೆಕ್ಟ್ ಮಾಡ್ತಾರೋ ಅಕ್ಸೆಪ್ಟ್ ಮಾಡ್ತಾರೋ ಅಂತ ಗೊತ್ತಾಗಬೇಕು. ಎಕ್ಸಾಮ್ ಬರೆದಿದ್ದೀನಿ, ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ, ನಾನು ಜಾಬ್ ಇಂಟರ್ವ್ಯೂ ಕೊಟ್ಟಿದ್ದೀನಿ, ನಾನು ಏನಾದರೂ ಅವರು ರಿಜೆಕ್ಟ್ ಮಾಡಿಬಿಡ್ತಾರೋ, ಅಥವಾ ನಾನು ಪ್ರಮೋಷನ್ ಕೇಳಿದ್ದೀನಿ ಕೊಡ್ತಾರೋ ಇಲ್ವೋ. ಸೊ ಯಾಕೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು? ಆಲ್ರೆಡಿ ಆ ಪಾಯಿಂಟ್ಸ್ಗಳಿದಾವಲ್ಲ, ಅಂದರೆ ನಿಮ್ಮ ಮನಸ್ಸಿನ ಆ ಪಾಯಿಂಟ್ಸ್ಗಳು, ನಿಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಆ ಬ್ಯೂಟಿಫುಲ್ ಶೇಪ್ ಏನಿದೆ ಗಿಳಿ ಅನ್ನೋದು, ಅದು ಆಲ್ರೆಡಿ ಅರ್ಧ ಆಗಿರುವಾಗಲೇ ಮನಸ್ಸಿಗೆ ಒಂದು ಅಲಾರಂ ಥರ ಒಂದು ಸೂಚನೆ ಬರುತ್ತೆ, ಏನು ಇದು ಪಕ್ಕ ಆ ಶೇಪ್ ಆಗುತ್ತೆ, ಬಿಕಾಸ್ ಇದು ಆಲ್ರೆಡಿ ಕಾಣ್ತಿದೆ. ಅದಕ್ಕೆ ಅವರು ನಮ್ಮ ಹಳೆ ಕಾಲದಲ್ಲಿ ಏನು ಹೇಳ್ತಿದ್ರು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಒಂದು ಪದ ಇದೆ, ಒಂದು ಗಾದೆ ಇದೆ. ಇದು ಏನು ಹೇಳುತ್ತೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಂದರೆ, ಒಬ್ಬ ವ್ಯಕ್ತಿ ಏನಾಗ್ಬಿಡ್ತಾನೆ ಅಂತ ಹೇಳಿ ಅವನ ಚಿಕ್ಕವನಿದ್ದಾಗಿಂದ ಏನು ಮಾಡ್ತಿದ್ದಾನೆ, ಪದೇ ಪದೇ ಏನು ಮಾಡ್ತಾನೆ ಅದನ್ನು ನೋಡ್ಬಿಟ್ರೆ ಸಾಕು. ಅವನು ಬರೀ ಒಳ್ಳೆ ಕೆಲಸ ಮಾಡ್ತಾನೆ, ಇವನು ಯಾವುದೋ ದೊಡ್ಡ ವ್ಯಕ್ತಿ ಆಗ್ತಾನೆ ಇವನು ಸಮಾಜದಲ್ಲಿ. ಅವ್ನು ಬರೀ ಹಿಂಗೆ ಹೊಡೆಯೋದು, ಯಾರನ್ನೋ ಹಿಂಗೆ ಮಾಡ್ತಿದ್ದೆ, ನೀನು ಹಿಂಗೆ ಮಾಡ್ತಿದ್ದೆ, ಒಂದು ಕೆಟ್ಟ ವ್ಯಕ್ತಿ ಆಗ್ಬಿಡ್ತೀಯ ನೀನು, ನಿನಗೆ ಯಾರು ಹೇಳ್ಕೊಡೋದಿಲ್ಲ ಅಂತ. ಸೊ ಹೀಗೆ ಇಂಥವೆಲ್ಲ ಯಾಕೆ ಬಂತು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ, ಇದೆಲ್ಲ ಲಾ ಆಫ್ ಅಟ್ರಾಕ್ಷನ್, ಇವೆಲ್ಲ ಇದು ನ್ಯೂರಲ್ ಸರ್ಕ್ಯೂಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಆಟೋಟೆಲಿಕ್ ಆಗಿ ಅರ್ಧ ನೋಡಿದ ತಕ್ಷಣ ಆ ಶೇಪ್ ಏನಾಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ನಮ್ಮ ಮನಸ್ಸಲ್ಲಿ ಆಗ್ತಕ್ಕಂಥ ಅಬ್ಸೆಷನ್ಗಳು ನೋಡಿದ ತಕ್ಷಣ ನಮ್ಮ ಇಮ್ಯಾಜಿನೇಷನ್ಗೆ ಆಗುತ್ತೋ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆದರೆ ನ್ಯೂರೋಸೈನ್ಸ್ ಏನು ಹೇಳುತ್ತೆ ಅಂತಂದರೆ, ಈಗ ಒಂದು ಸ್ಪಾಂಜ್ ಬಾಲ್ ಇರುತ್ತೆ ಅಂತ ಅನ್ಕೊಳ್ಳೋಣ, ಆಯಿತಾ, ಸ್ಪಾಂಜ್ ಬಾಲ್, ಸ್ಮೈಲಿ ಫೇಸ್ ಇರುತ್ತಲ್ಲ, ಯೆಲ್ಲೋ ಕಲರ್ ಬಾಲ್ಸ್ ಆ ಥರ, ಪಿ ಇದ್ದವರು ಅದನ್ನು ಹಿಂಗೆ ಮಾಡ್ತಿರ್ತಾರೆ, ನಮ್ಮ ಸರ್ ಒಬ್ಬರು ಮಾಡ್ತಾಯಿದ್ರು. ಸೊ ಆ ಥರ ಸ್ಪಾಂಜ್ ಬಾಲು ನೀವು ಅದನ್ನು ಜಾಸ್ತಿ ಪ್ರೆಷರ್ ಕೊಟ್ಟಂಗೆಲ್ಲ
ಅದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗೋಣ, ಮತ್ತೆ ವಾಪಸ್ ಬರೋಣ ಶೇಪಿಗೆ ಅಂತ ಬಯಸುತ್ತೆ. ಅಂದರೆ ಈಗ ನಮ್ಮಲ್ಲಿ ಎಷ್ಟೋ ಜನ ನಾನು ನಾಳೆಯಿಂದ ರನ್ನಿಂಗ್ ಹೋಗಬೇಕು, ನಾಳೆಯಿಂದ ಮೆಡಿಟೇಷನ್ ಮಾಡಬೇಕು, ನಾಳೆಯಿಂದ ನಾನು ಎಕ್ಸಸೈಸ್ ಮಾಡಬೇಕು, ಜಿಮ್ಮಿಗೆ ಹೋಗಬೇಕು, ನಾಳೆಯಿಂದ ನಾನು ಏನೇ ಆಗಲಿ ನಾನೊಂದು ಫಿಸಿಕಲ್ನ ಚೇಂಜ್ ಮಾಡ್ಕೋಬೇಕು, ಅಥವಾ ನಾಳೆಯಿಂದ ನಾನು ಇಷ್ಟೊತ್ತು ಕೂತ್ಕೊಂಡು ಓದ್ತೀನಿ, ನಾನು ಅದು ಮಾಡೇ ಬಿಡ್ತೀನಿ, ನಾಳೆಯಿಂದ ಇಲ್ಲ ನಾನು ಆ ಒಂದು ಅಕಾಂಪ್ಲಿಷ್ಮೆಂಟ್ ಮಾಡಲೇಬೇಕು, ಇದೆಷ್ಟೇ ಆಗಲಿ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಳ್ತೀನಿ. ಆ ಮೋಟಿವೇಶನ್ ಇರುತ್ತೆ ಒಂದೆರಡು ದಿನ. ನಾಡಿದ್ದಾದ ತಕ್ಷಣ ಮತ್ತೆ 6 ಗಂಟೆ ಆಗಿದೆ, ಇಷ್ಟು ಬೇಗ ಎದ್ದೇಳಬೇಕು, 5:30 ಆಗಿದೆ, ಕತ್ಲಾಗಿದೆ, ಇನ್ನೂ ಬೆಳಕಾಗಿಲ್ಲ, ಇನ್ನು ಸ್ವಲ್ಪ ಮಲಗೋಣ ಅಂತ ಎಷ್ಟೋ ಲೇಟಾಗಿ ಎದ್ಬಿಟ್ಟಿರ್ತೀನಿ. ಅದು ಅಷ್ಟೇ ಅಲ್ಲ, ಇನ್ನೊಂದು ಎಕ್ಸಾಂಪಲ್ಲು, ಯಾವುದೋ ಸೋಷಿಯಲ್ ಮೀಡಿಯಾನ ನೋಡ್ತಾ ಇರ್ತೀರಿ, ಯಾರೋ ಬೈತಿರ್ತಾರೆ, ಬರೀ ನೀ ಅದರಲ್ಲೇ ಕಳಿತೀಯ ಕಾಲ, ಏನಾದರೂ ಪ್ರೊಡಕ್ಟಿವ್ ಆಗಿ ಮಾಡು, ಏನಾದರೂ ಉದ್ಧಾರ ಆಗೋಂಥ ಕೆಲಸ ಮಾಡು ಅಂತ. ಅವಾಗ ನೀವು ಅನ್ಕೊಂತೀರಿ, ಹೌದು ಎಲ್ಲರೂ ಬೈತಾ ಇದ್ದಾರೆ, ನನಗೆ ಸ್ವಲ್ಪ ಆದರೂ ಚೇಂಜ್ ಆಗ್ಬೇಕು, ನಾನು ಇದರಿಂದ ಏನು ಸಿಗುತ್ತೆ, ನಿಮಗೆ ಚೀಪ್ ಡೋಪಮಿನ್ ಸಿಗುತ್ತೆ ಅಷ್ಟೇ, ಒಂದು 10 ನಿಮಿಷ, ಅದಾದಮೇಲೆ ಮತ್ತೆ ಊಟ ಮಾಡ್ತೀನಿ, ಮತ್ತೆ ಸ್ಕ್ರೋಲ್ ಮಾಡೋಣ ಅಂತ ಅನಿಸುತ್ತೆ, ಇನ್ಸ್ಟಾಗ್ರಾಮ್ ಅವೆಲ್ಲ, ಯಾಕೆ ಹಿಂಗೆ ಮಾಡ್ತಿದ್ದೀನಿ, ಚೇಂಜ್ ಆಗೋಣ ಅಂತ. ಅವಾಗ ಮನಸ್ಸಿಗೆ ಅನ್ಕೊಂತೀನಿ, ಪಕ್ಕ ನಾನು ಈ 5 ನಿಮಿಷ ಅಷ್ಟೇ ಅಂತ. ಇವಾಗೆಲ್ಲ ಮೊಬೈಲ್ಸಲ್ಲಿ ಇದು ಬಂದಿದ್ದಾವಲ್ಲ, ಸ್ಕ್ರೀನ್ ಟೈಮ್ ಅಂತ, ಅದನ್ನು ನೀವು ಸೆಟ್ ಮಾಡ್ಬೋದು. ಒಂದು ಆ್ಯಪ್ನ ಎಷ್ಟೊತ್ತು ಒಂದು ದಿನದಲ್ಲಿ ಯೂಸ್ ಮಾಡಬೇಕು, ಅತಿಯಾಗಿ ಯೂಸ್ ಮಾಡ್ತಾ ಇದ್ದರೆ ಒಳ್ಳೇದಲ್ಲ ಅಂತ. ಬಟ್ ಅದೆಲ್ಲ ವರ್ಕ್ ಆಗಲ್ಲ. ಸೊ ಆ ಥರ ಇಟ್ಟಿದ್ರು ಕೂಡ ಅದು ಗೊತ್ತಾಗ್ದಂಗೆ 1 ತಾಸು 2 ತಾಸು ಹೋಗ್ತಾನೆ ಇರುತ್ತೆ, ಇಡೀ ರಾತ್ರಿ ಹೋಗ್ಬಿಡುತ್ತೆ ಕೆಲವೊಂದ್ಸಲ. ಸೊ ಇವೆಲ್ಲ ಯಾಕೆ ಅಂತಂದರೆ, ಯಾವಾಗಾದರೂ ಹೊಸದಾಗಿ ಚೇಂಜ್ ಬಂದಾಗ, ಹೊಸದಾಗಿ ಏನಾದರೂ ಬ್ರೈನಿಗೆ ಅಥವಾ ನಮ್ಮ ಬಾಡಿಗೆ ಗೊತ್ತಾದಾಗ, ನಮ್ಮೊಳಗಿನ ನ್ಯೂರಲ್ ಸರ್ಕ್ಯೂಟ್ರಿಗಳು ಏನಿರ್ತವೆ, ಪ್ರೀ ಎಸ್ಟಾಬ್ಲಿಷ್ಡ್ ನ್ಯೂರಲ್ ಸರ್ಕ್ಯೂಟ್ರಿಗಳು, ಅವು ಆ ಚೇಂಜನ್ನು ರೆಸಿಸ್ಟ್ ಮಾಡ್ತವೆ. ಅಂದರೆ ಇದು ಏನಂತಂದರೆ, ಸಿಂಪಲಾಗಿ ಹೇಳ್ತೀನಿ, ನಾಳೆಯಿಂದ ನಾನು 5 ಗಂಟೆಗೆ ಎದ್ದು ರನ್ನಿಂಗ್ ಹೋಗಬೇಕು ಅಂತ ಮೈಂಡ್ ಡಿಸೈಡ್ ಮಾಡುತ್ತೆ. ಆದರೆ ನಾಳೆ ಆದ ತಕ್ಷಣ, ನಾಳೆ ಆಯಿತು 5 ಗಂಟೆ ಆಯಿತು, ಇವಾಗ ಎದ್ದೇಳಬೇಕು, ನೈಕಿ ಶೂ ಹಾಕೊಂಡು ರನ್ನಿಂಗ್ ಹೋಗಬೇಕು. ಆ ಹೋಗುವಾಗ ಬ್ರೈನ್ ಅನ್ನುತ್ತೆ, ನೀನು ಇಷ್ಟು ದಿನ ಈಗ ಏನು ಡಿಸೈಡ್ ಮಾಡಿದೆ, ರೆಸೊಲ್ಯೂಷನ್, ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಏನೋ ಅಂತಾರೆ, ಇಷ್ಟು ದಿನ ನೀನು ಮಾಡಿಲ್ಲ, ಇವಾಗ ಯಾಕೆ ಮಾಡ್ತೀಯ? ನಾನೆಲ್ಲ ಹೇಳ್ತಿರೋದು, ನಿಮ್ಮ ಬ್ರೈನ್ ಹೇಳುತ್ತೆ, ಆ ಥರ ನ್ಯೂರಲ್ ನೆಟ್ವರ್ಕ್ಸ್ಗಳು ಆ ಥರ ಕನೆಕ್ಷನ್ ಇರುತ್ತೆ. ಇಷ್ಟು ದಿನ ನೀನು ಮಾಡಿಲ್ಲ, ಇವಾಗ ಎದ್ದೇಳಬೇಕು, ನಿಮ್ಮ ಮನಸ್ಸು ಈ ಥರ ಅನ್ನತ್ತೆ, ಎದ್ದೇಳಬೇಕು, ಇವಾಗ ಕತ್ಲಿದೆ, ನಿಮ್ಗೆ ನಿದ್ದೆ ಬಂದಿದೆ, ಅದಕ್ಕೆ ನೀನು 5 ಗಂಟೆ ಎದ್ದೇಳ್ತಿ, ಯಾಕೆ ಬೇಕು ಇವೆಲ್ಲ, ಯಾಕೆ ಬೇಕು, ಆರಾಮಾಗಿ ಎದ್ದೇಳು 7 ಗಂಟೆಗೆ ಅಂತ. ಹಂಗಂದ ತಕ್ಷಣ ಅವಾಗ ನೀವು ಹೌದು ಕರೆಕ್ಟು, ಇದು ಹೇಳಿದ ಕರೆಕ್ಟು, ಯಾರೋ ನನ್ನ ಒಳಗೆ ಹೇಳ್ತಿದ್ದಾರೆ ಅಂತ ಮಲಗಿಬಿಡ್ತೀವಿ. ಆದರೆ ತುಂಬ ಪ್ರಾಕ್ಟೀಸಿಂದ ಆಗುತ್ತೆ 5 ಗಂಟೆ, ಹಾಗೆಲ್ಲ ಎಲ್ಲರಿಗೂ ಆಗಲ್ಲ ಅಂತಲ್ಲ. ಆದರೆ ಯಾಕೆ ಹಿಂಗಾಗುತ್ತೆ ಅಂದರೆ, ಚೇಂಜ್ ಬಂತಲ್ಲ ಅಲ್ಲಿ, 5 ಗಂಟೆ ಎದ್ದೇಳಬೇಕು ಅನ್ನೋ ಚೇಂಜ್, ಆ ಚೇಂಜ್ ಅನ್ನೋ ಒಂದು ಹೊಸದಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗೆ ನಮ್ಮ ಬ್ರೈನಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರ್ತಕ್ಕಂಥ ನ್ಯೂರಲ್ ನೆಟ್ವರ್ಕ್ಗಳು ರೆಸಿಸ್ಟ್ ಮಾಡ್ತವೆ, ಬೇಡ ಬೇಡ ಅಂತ. ಆದರೆ ಆ ಥರ ಮಾತನ್ನು ನೀವು ನೆಗ್ಲೆಕ್ಟ್ ಮಾಡಿದಾಗ, ಇಲ್ಲ ಎಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೀನಿ, ಯಾಕಂದರೆ ರನ್ನಿಂಗ್ ನನಗೆ ಒಂದು ಹೆಲ್ತಿ ಹ್ಯಾಬಿಟ್. ಇದು ಒಂದು ಎಕ್ಸಾಂಪಲ್ ಅಷ್ಟೇ, ನಿಮಗೆ ಏನೋ ಒಂದು ಇರ್ಬೋದು, ಓದೋದಿರ್ಬೋದು, ಅಥವಾ ಒಂದು ಎಲ್ಲಾದರೂ ಒಂದು ಹೊಸ ಹ್ಯಾಬಿಟ್ನ ಬರ್ಸ್ಕೊಳ್ಳೋದಿರ್ಬೋದು, ಮೆಡಿಟೇಷನ್ ಮಾಡೋದಿರ್ಬೋದು, ಬುಕ್ ಓದೋದಿರ್ಬೋದು, ಅಥವಾ ಏನೋ ಫೋಟೋಗ್ರಫಿ ಮಾಡೋಕ್ಕೆ ಏನಾದರೂ ಹೈಕಿಂಗ್ ಹೋಗೋದಿರ್ಬೋದು, ಏನೋ ಒಂದು ಹವ್ಯಾಸ ಆಯಿತಾ. ಈ ಒಂದು ಹವ್ಯಾಸವನ್ನು ಪಕ್ಕಾ ಆಗಬೇಕು ಅಂತಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗಿರ್ತಾವಲ್ಲ ನ್ಯೂರಲ್ ನೆಟ್ವರ್ಕ್ಗಳು, ಅದಕ್ಕೆ ಬಿಟ್ಟು ಹೊಸದಾಗಿ ಇವನ್ನು ಮಾಡೋಕ್ಕೋಸ್ಕರ ಒಂದು ಲೈನನ್ನು ಕ್ರಿಯೇಟ್ ಮಾಡಬೇಕು. ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಕಷ್ಟ ಅನಿಸ್ತಾ ಇದ್ರೆ ಅಂತಂದರೆ, ಹಳ್ಳಿಗಳು ಇರ್ತವೆ ನಮ್ಮೂರ ಕಡೆ ಎಲ್ಲ ಆಯಿತಾ. ಹಳ್ಳಿಗಳಲ್ಲಿ ಕೆಲವೊಂದು ಸಲ ಎಲ್ಲ ಕಡೆ ಜಾಸ್ತಿ ಎಲೆಕ್ಟ್ರಿಸಿಟಿ ಕೊಡ್ತಕ್ಕಂಥ ಟ್ರಾನ್ಸ್ಮಿಷನ್ ಲೈನ್ಸ್ಗಳು, ತುಂಬ ಇನ್ಫ್ರಾಸ್ಟ್ರಕ್ಚರ್ಗಳು ಇರೋದಿಲ್ಲ ಹಳ್ಳಿ ಕಡೆ. ಅಲ್ಲಿ ಯಾವುದೋ ಒಂದು ಲೈನ್ ಇರುತ್ತೆ, ಒಂದೇ ಲೈನು ಅಥವಾ 2 ಲೈನ್ ಇರ್ತವೆ ಟ್ರಾನ್ಸ್ಮಿಷನ್ ಲೈನ್ಸು, 1-2-3 ಟ್ರಾನ್ಸ್ಫಾರ್ಮರ್ಸ್ ಇರ್ತವೆ. ಅದು ಬರ್ಸ್ಟ್ ಆಯಿತು, ಮಳೆ ಬಂದು ಏನಾದರೂ ಬಿರುಗಾಳಿ ಬಂತು ಅಂದರೆ ಆ ಕರೆಂಟ್ ಹೋಗ್ಬಿಡುತ್ತೆ. ಒಂದು ಹಳ್ಳಿ ಇದೆ ಅಂತ ಅನ್ಕೋಣ, ಅದಕ್ಕೆ ಲೈನೇ ಇಲ್ಲ, ಟ್ರಾನ್ಸ್ಮಿಷನ್ ಲೈನೇ ಇಲ್ಲ. ಇವಾಗ ಅಲ್ಲಿ ಕರೆಂಟೇ ಇಲ್ಲ, ರಾತ್ರಿ ಹೊತ್ತು ಅಲ್ಲಿ ಪವರ್ ಬರೋದಿಲ್ಲ. ಯಾರೋ ಬರ್ತಾರೆ ಹೊರಗಡೆಯಿಂದ ಬಂದ್ಬಿಟ್ಟು ಕೇಳ್ತಾರೆ, ನಾನು ಆ ಹಳ್ಳಿಗೆ ಹೋಗಿದ್ದೆ, ಅಲ್ಲಿ ಕತ್ಲಿದೆ, ಅಲ್ಲಿ ಪವರೇ ಇಲ್ಲ, ಎಲ್ಲರೂ ಕ್ಯಾಂಡಲ್ ಹಚ್ಕೊಂಡ್ಬಿಟ್ಟಿದ್ದಾರೆ, ಕ್ಯಾಂಡಲಲ್ಲೇ ಊಟ ಮಾಡ್ತಾರೆ, ಕ್ಯಾಂಡಲಲ್ಲೇ ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ. ಬಟ್ ಈ ಹಳ್ಳಿಗೆ ಹೋಗಿದ್ದೆ, ಇಲ್ಲಿ ನನಗೆ ತುಂಬ ಬೆಳಕಿದೆ, ಅಲ್ಲೆಲ್ಲ TV ನೋಡ್ತಾರೆ, ಏನೋ ಸೀರಿಯಲ್ಸ್ ನೋಡ್ತಾ ಇದ್ದಾರೆ, ಅಲ್ಲಿ ನೋಡಿ ಯಾರೊಬ್ಬ ಇನ್ಸ್ಟಾಗ್ರಾಮಲ್ಲಿ ಏನೋ ನೋಡ್ತಾ ಇದ್ದಾನೆ ಅಂತ. ಸೊ ಆವಾಗ ಯಾಕೆ ಅಂತ ಕ್ವಶನ್ ಬರುತ್ತೆ, ಯಾಕೆ ಈ ಹಳ್ಳಿಯಲ್ಲಿ ಇಲ್ಲ, ಈ ಒಂದು ಹಳ್ಳಿಯಲ್ಲಿ ಕರೆಂಟ್ ಇದೆ ಅಂತ. ಅವಾಗ ಅಂತಾರೆ, ಆ ಹಳ್ಳಿಗೆ ಟ್ರಾನ್ಸ್ಮಿಷನ್ ಲೈನ್ಸ್ ಇಲ್ಲ, ಈ ಹಳ್ಳಿಗೆ ತುಂಬ ಲೈನ್ಸ್ ಇದ್ದಾವೆ ಅಂತ. ಆವಾಗ ಇವನಿಗೆ ಗೊತ್ತಾಗುತ್ತೆ, ಹಾಗಿದ್ರೆ ಈ ಹಳ್ಳಿಗೆ ಬೆಳಕು ಬರ್ಸ್ಬೇಕಂದ್ರೆ ಏನು ಮಾಡಬೇಕು? ಸಿಂಪಲ್, ಟ್ರಾನ್ಸ್ಮಿಷನ್ ಲೈನ್ಸ್ನ ಆ ಹಳ್ಳಿಗೆ ಕನೆಕ್ಟ್ ಮಾಡಬೇಕು.
ಇದೇ ಥರ ನಮ್ಮ ಸಕ್ಸಸ್. ನಾವು ಎಷ್ಟೋ ಒಂದು ವರ್ಷಗಳಿಂದ ಒಂದನ್ನು ಟ್ರಾನ್ಸ್ಮಿಷನ್ ಲೈನ್ನ ಮಾಡಿಬಿಟ್ಟಿದ್ವಿ. ಈ ಹಳ್ಳಿಗೆ ಎಷ್ಟೋ ವರ್ಷದಿಂದ ಕರೆಂಟ್ ಲೈನ್ಸ್ ಇದ್ದಾವೆ, ಟ್ರಾನ್ಸ್ಮಿಷನ್ ಲೈನ್ಸ್ ಎಷ್ಟೋ 50-60 ವರ್ಷಗಳಿಂದ ಮಾಡಿಬಿಟ್ಟಿದ್ದಾರೆ ಹಳೆ ಕಾಲದವರು. ಈ ಹಳ್ಳಿಗೆ ಗೊತ್ತೇ ಇಲ್ಲ ಕರೆಂಟ್ ಅಂದರೆ ಏನಂತ ಗೊತ್ತಿಲ್ಲ, ಲೈನ್ ಅಂದರೆ ಏನಂತ ಗೊತ್ತಿಲ್ಲ, ಟ್ರಾನ್ಸ್ಮಿಷನ್ ಲೈನ್ ಅಂತ ಗೊತ್ತಿಲ್ಲ, ಟ್ರಾನ್ಸ್ಫಾರ್ಮರ್ ಅಂದರೆ ಏನಂತ ಗೊತ್ತಿಲ್ಲ. ಇದೇ ಥರ ಈ ಹಳ್ಳಿ ಅನ್ನೋದು ನಮಗೆ ಆಲ್ರೆಡಿ ಇರ್ತಕ್ಕಂಥ ಆ ಲೇಸಿನೆಸ್ಸು, ನಮಗೆ ಆಲ್ರೆಡಿ ಇರ್ತಕ್ಕಂಥ ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ನಿಷೇಧಾತ್ಮಕ ಭಾವನೆಗಳು, ಈ ಆ ಒಂದು ಅಜ್ಞಾನ, ಇದೊಂದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ. ಯಾಕಾಗಿದೆ? 2 ಮೇನ್ ರೀಸನ್. ಒಂದು, ನಮ್ಮ ಬೆಳೆಸಿರ್ತಕ್ಕಂಥ ರೀತಿ, ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್. 2, ನಮ್ಮ ಸುತ್ತಮುತ್ತಲಿನ ವಾತಾವರಣ. ಈ ಎರಡು ಪವರ್ಫುಲ್ ಆಗಿರ್ತಕ್ಕಂಥ ಶಕ್ತಿಗಳಿಂದ ಈ ಹಳ್ಳಿಗೆ, ಅಂದರೆ ಈ ಒಂದು ನಮಗೆ ಹಳೆ ಹವ್ಯಾಸಗಳು, ಆ ಒಂದು ಲೇಸಿನೆಸ್ಸು ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ ನೆಟ್ವರ್ಕ್. ಆದ್ದರಿಂದ ಕರೆಂಟ್ ಕೊಟ್ಟರು ಕೂಡ ಅದು ಇಲ್ಲಿ ಹೋಗಲ್ಲ, ಬಿಕಾಸ್ ಇಲ್ಲಿ ಲೈನೇ ಇಲ್ಲ. 5 ಗಂಟೆ ಎದ್ದೇಳಬೇಕು ಅನ್ನೋ ಈ ಒಂದು ಹವ್ಯಾಸ ಇದೆಯಲ್ಲ ಹೊಸದಾಗಿ, ಲೈನೇ ಇಲ್ಲ. ಅಂದರೆ ಇದು ಕೂಡ ನಮ್ಮ ಬ್ರೇನ್, ಈ ಒಂದು ಹಳ್ಳಿ ಅನ್ನೋದು ನಮ್ಮ ಬ್ರೇನ್ ತಿಳ್ಕೊಳ್ಳೋಣ. ಆ ಬ್ರೇನಲ್ಲಿ ಕರೆಂಟ್ ಇರ್ತಕ್ಕಂಥ ಹಳ್ಳಿ ಇಲ್ಲಿದೆ, ಅಂದರೆ ಲೇಸಿನೆಸ್ ಅಂತ. ಕರೆಂಟ್ ಇಲ್ಲದೆ ಇರ್ತಕ್ಕಂಥ ಹಳ್ಳಿ ಅಂದರೆ ನಾವು ಏನಾದರೂ ಒಂದು ಪ್ರೊಡಕ್ಟಿವ್ ಆಗಿ ಮಾಡೋಣ, ನಾಳೆ ಒಂದು ಮೆಡಿಟೇಷನ್ ಮಾಡೋಣ, ಒಂದು ಹೊಸದಾಗಿ ನನ್ನ ಒಂದು ಶಕ್ತಿ ಏನಂತ ಅರಿಯೋಣ, ಒಂದು ಬುಕ್ ಓದೋದು ಸ್ಟಾರ್ಟ್ ಮಾಡೋಣ, ಅದು ಈ ಕಡೆ ಇರ್ತಕ್ಕಂಥ ಹಳ್ಳಿ. ಅಲ್ಲಿಗೆ ನಾವು ನೆಟ್ವರ್ಕ್ ಬರೆಸ್ಬೇಕು. ಇವಾಗ ಈ ಹಳ್ಳಿಗೆ ನೆಟ್ವರ್ಕ್ ಬರಬೇಕು, ಆವಾಗ ಅದು ಲೈಟ್ ಹತ್ತುತ್ತೆ. ಅಂದರೆ ನಾವು 5 ಗಂಟೆಗೆ ಎದ್ದೇಳಬೇಕು ಅನ್ನೋ ಒಂದು ಸರ್ಕ್ಯೂಟ್ನ ನಮ್ಮ ಬ್ರೈನ್ ಒಳಗಡೆ ಯಾರು ಹಾಕ್ಬಿಟ್ರೆ, ಆವಾಗ ನಾಳೆಯಿಂದ ಆಟೋಮೆಟಿಕಲಿ ಅಲ್ಲಿ ಟಕ್ ಅಂತ ಕರೆಂಟ್ ಬರುತ್ತೆ. ಅವಾಗ ನಿಮ್ಗೆ ಅನಿಸುತ್ತೆ, ನಾನು ಇವಾಗೇನು ಪ್ರಯತ್ನ ಪಡೋದು ಬೇಕಿಲ್ಲ, ಏನೋ ಒಂದು ಚೇಂಜ್ ಬಂತು, ಮನಸ್ಸು ರೆಜಿಸ್ಟ್ ಮಾಡ್ತಾ ಇಲ್ಲ, ನನ್ನ ನ್ಯೂರಲ್ ನೆಟ್ವರ್ಕ್ಗಳು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ. ಈ ನ್ಯೂರಲ್ ನೆಟ್ವರ್ಕಿಂದ ನಾನು ಏನು ಮಾಡ್ತೀನಿ, ಈ ನ್ಯೂರಲ್ ಸರ್ಕ್ಯೂಟ್ರಿಯಿಂದ ಆ ಒಂದು ಪಾತಲ್ಲಿ ಹೋಗ್ತೀನಿ. ಅವಾಗ ನನಗೆ ಆ ಒಂದು ಸಕ್ಸಸ್ ಸಿಕ್ಕಿದೆ ಅಂತ ಒಂದು ಭಾವನೆ ಬರುತ್ತೆ. ಸೊ ಆದ್ದರಿಂದ ನಾವು ಹೆಚ್ಚು 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 ಅಫರ್ಮೇಷನ್ಸ್ ಮಾಡ್ದಂಗಿಲ್ಲ. ಇದು ಯಾಕೆ ನ್ಯೂರಲ್ ಸರ್ಕ್ಯೂಟ್ರಿಗೆ ಅಫರ್ಮೇಷನ್ಸಿಗೆ ರಿಲೇಷನ್ ಇದೆ ಅಂತಂದರೆ, ಹೆಚ್ಚು 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 ಅಫರ್ಮೇಷನ್ಸ್ ಮಾಡ್ದಂಗಿಲ್ಲ ಮನಸ್ಸೆಂಬ ಹಳ್ಳಿಗೆ ಫೋರ್ಸ್ಫುಲ್ಲಾಗಿ ಆ ಕರೆಂಟ್ ಲೈನ್ಸ್ನ ನೀವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀರಿ. ಅಂದರೆ ಇದು ಮೊದಲೇದಾಗಿ ಕಷ್ಟ ಅನಿಸುತ್ತೆ, ಆ ಕರೆಂಟ್ ಕಂಬಗಳನ್ನು ಹಾಕೋದು ಎಲ್ಲ ತುಂಬ ಕಷ್ಟ ಅನಿಸುತ್ತೆ. ಒಂದು ಸಲ ಎಸ್ಟಾಬ್ಲಿಷ್ ಮಾಡಿದ್ರೆ ಕರೆಂಟ್ ಹರಿಯುತ್ತೆ. ಅದೇ ಥರ ಒಂದು ಹೊಸ ಹವ್ಯಾಸವನ್ನು ಮಾಡಬೇಕು ಅಂತಂದರೆ ನಾವು, ಅವ್ರು ಹೇಳ್ತಾರೆ ವಿಜುವಲ್ ಮಾಡಬೇಕು, ಇಮ್ಯಾಜಿನೇಷನ್ ಮಾಡಬೇಕು ಅಂತ. ಅವಾಗ ನಾವು ಅಂತೀವಿ, ಎಷ್ಟೇ ಫೋರ್ಸ್ಫುಲ್ಲಾಗಿ ಟ್ರೈ ಮಾಡ್ತಿದ್ದೀನಿ, ಎಷ್ಟೊಂದು ವಿವಿಧಾಗಿ ಚಿತ್ರಗಳನ್ನು ಮಾಡ್ತಾ ಇದ್ದೀನಿ, ಆದರೂ ನನಗೆ ಏನು ಅನಿಸ್ತಾ ಇಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ. 1 ದಿನ ಆಗುತ್ತೆ ತಡ್ಕೋಬೇಕು, 2 ದಿನ ಆಗುತ್ತೆ ತಡ್ಕೋಬೇಕು. ಇದೇ ಥರ ಪದೇ 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 ಮಾಡ್ತಾನೆ ಇದ್ದರೆ ಆ ನೀರು ಬಿದ್ದು 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 ಆ ಕಲ್ಲೇ ಮಣ್ಣಾಗೋಗ್ಬಿಡುತ್ತೆ. ಅಂಥ ಕಲ್ಲೇ ಕರಗಿ ಹೋಗುವಾಗ ಇನ್ನು ಮನಸ್ಸು ಯಾವ ಲೆಕ್ಕ? ದಿನ ಒಂದು ಮಣ್ಣಿನ ಥರ ಮೌಲ್ಡ್ ಆಗಿರ್ತಕ್ಕಂಥ ಮನಸ್ಸು ಯಾವ ಲೆಕ್ಕ? ಸಾಧ್ಯ ಇದೆ. ಆದ್ದರಿಂದ ಯಾವಾಗ ಒಂದು ಹವ್ಯಾಸವನ್ನು, ಯಾವಾಗ ಒಂದು ಪಾಯಿಂಟೆಡ್ ಫೋಕಸ್ ಥರ ಒಂದು ಇಮೇಜನ್ನು, ಮೆಂಟಲ್ ಇಮೇಜರಿಯನ್ನು, ಅಲನ್ ರಿಚರ್ಡ್ಸನ್ ಅವರು ಮೆಂಟಲ್ ಇಮೇಜರಿ ಅನ್ನೋ ಬುಕ್ಕಲ್ಲಿ ಇದನ್ನು ಬರೆದಿದ್ದಾರೆ. ಯಾರು ಜಾಸ್ತಿ ವಿಜುವಲ್ ಮಾಡ್ತಾರೋ, ಈಗ ಆರ್ಚರಿ ಅಂತ ಕರೀತಾರೆ, ಬಿಲ್ಲು ಬಾಣ ಹೊಡೆಯೋ ಒಂದು ಸ್ಪೋರ್ಟ್ಸು, 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ ಅಂತ ಒಂದು ಆಟಗಾರನ್ನು. ಒಂದು ಗ್ರೂಪು ವಿಜುವಲ್ ಮಾಡಬೇಕು, ಕರೆಕ್ಟಾಗಿ ಸೆಂಟ್ರಿಗೆ ಹೊಡಿತಿದ್ದೀನಿ ಅಂತ. ಇನ್ನೊಂದು ಗ್ರೂಪು ಏನು ವಿಜುವಲ್ ಮಾಡಬಾರ್ದು, ಸುಮ್ಮನೆ ಇರಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು. ಯಾರು ವಿಜುವಲ್ ಮಾಡ್ತಾರೋ ಆ್ಯಸ್ ಇಫ್ ನಾನು ಸೆಂಟರಿಗೆ ಹೊಡೆದಿದ್ದೀನಿ ಅಂತ, ಅವರು ಪರ್ಫಾರ್ಮೆನ್ಸಲ್ಲೂ ಹಾಗೆ ಮಾಡಿದ್ದಾರೆ. ಅಂದರೆ ಎಕ್ಸಾಕ್ಟ್ 100% ಅಲ್ಲ, ಇವರು ಏನು ಮಾಡಿರದೇ ಇರ್ತಕ್ಕಿಂತ 23% ಜಾಸ್ತಿ ಆಗಿದೆ ಅಂತ ಅಲನ್ ರಿಚರ್ಡ್ಸ್ ಅವರು ಆ ಒಂದು ಬುಕ್ಕಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಇಲ್ಲಿ ಏನಾಗಿದೆ, ಇವರಲ್ಲಿ ಏನಾದರೂ ಒಂದು ಮ್ಯಾಜಿಕಲ್ ಶಕ್ತಿ ಬಂತ ಅಫರ್ಮೇಷನ್ಸಿಂದ ಅಂತಂದರೆ, ಎಸ್. ಯಾವ ಥರ ಅಂತಂದರೆ, ಇವರು ಪದೇ 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 ಒಂದು ಚಿತ್ರಣವನ್ನು ನೋಡ್ತಾ ಇದ್ದಾರೆ, ಪದೇ 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 ಒಂದು ನಮಗೆ ಬೇಕಿರೋ ವಿಷನನ್ನು ನೋಡ್ತಾ ಇದ್ದಾರೆ. ಒಂದನ್ನು ನಾನು 5 ಗಂಟೆಗೆ ಎದ್ದು ಓಡ್ತೀನಿ ಅಂತಂದರೆ, ನಾನು ಓಡ್ತಾ ಇರೋದನ್ನು ನಾನು ಪದೇ 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 ಮನಸ್ಸಲ್ಲಿ ಬರ್ಸ್ಕೋಬೇಕು. ನಾನು ಒಬ್ಬರನ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತಂದ್ರೆ ಪದೇ 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 ಅವ್ರು ಇದ್ದಾಗ ಹಿಂಗಾಗಿರುತ್ತೆ ಅಂತ ಫೀಲಿಂಗ್ ಮಾಡಬೇಕು. ನಾನು ಒಂದನ್ನು ಜಾಸ್ತಿ ದುಡ್ಡು ಬೇಕು ಅಂತಂದ್ರೆ ನನಗೆ ಪದೇ 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 ಅದು ಇರೋದನ್ನು ಫೀಲಿಂಗ್ ಮಾಡಬೇಕು. ಫೀಲಿಂಗ್ ಮಾಡೋದು ಅಂತಂದರೆ ಸುಮ್ಮನೆ ಹಿಂಗೆ ನೋಡ್ಬಿಡೋದು ಅಲ್ಲ, ಎಕ್ಸ್ಟ್ರಾ ಅದನ್ನು ಬರ್ಸೋಕ್ಕೆ ನಾ ಹೇಳಿದ್ನಲ್ಲ, ಆ ಹಳ್ಳಿಗೆ ಲೈಟ್ ಬರಬೇಕಂದ್ರೆ ಏನು ಮಾಡಬೇಕು, ಕರೆಂಟ್ ಕಂಬಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅದೇ ಥರ ನನಗೊಂದು ಏನೋ ವಿಷನ್ ಇದೆಯಲ್ಲ, ಏನೋ ಮಾಡಬೇಕು, ಏನೋ ಪಡಿಬೇಕು ಅನ್ನೋ ವಿಷನ್ನು, ಆ ವಿಷನ್ನನ್ನು ನಮ್ಮ ಬಾಡಿ ಆ ವಿಷನನ್ನು ಅಕಂಪ್ಲಿಷ್ ಮಾಡೋ ಥರ ನಮ್ಮ ಬ್ರೈನ್ ಒಳಗೆ ಆ ನ್ಯೂರಲ್ ಸರ್ಕ್ಯೂಟ್ರಿಗಳನ್ನು ಬೆಳೆಸಬೇಕು. ಇದಕ್ಕೆ ನ್ಯೂರೋಜೆನಸಿಸ್ ಅಂತ ಕರೀತಾರೆ ನ್ಯೂರೋ ಸೈನ್ಸಲ್ಲಿ. ಅಂದರೆ ನ್ಯೂರಾನ್ಸ್ಗಳು ಹುಟ್ಟೋದು, ಜೆನಸಿಸ್ ಅಂದ್ರೆ ಏನು, ಆಗಮನ, ಹುಟ್ಟೋದು. ಅದನ್ನು ಹೇಗೆ ಮಾಡಬೇಕು, ಪದೇ 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 ಹವ್ಯಾಸ ಮಾಡೋದ್ರಿಂದ. ಆದ್ದರಿಂದ ಮೆಂಟಲ್ ಇಮೇಜರಿ ಅಂತಂದರೆ ಕೆಲವೊಬ್ರು ಏನೋ ಹೂ ಥರ ಅಂತ ಅನ್ಕೊಳ್ತಾರೆ, ಅದು ಯಾವುದೂ ನಿಜ ಅಲ್ಲ. ಮೆಂಟಲ್ ಇಮೇಜರಿ ವರ್ಕ್ ಆಗ್ತವೆ. ಯಾವಾಗ ವರ್ಕ್ ಆಗ್ತವೆ ಅಂದರೆ, ನೆವಿಲ್ ಹೇಳ್ತಾ ಇದ್ರು ಥಿಂಕ್ ಫೀಲಿಂಗ್ಲಿ ಅಂತ. ಏನಿದು ಥಿಂಕ್ ಫೀಲಿಂಗ್ಲಿ ಅನ್ನೋ ಮೀನಿಂಗ್ ಅಂತಂದರೆ, ಯೋಚನೆ ಮಾಡ್ತೀವಿ
ಎಲ್ಲರೂ ಯೋಚನೆ ಮಾಡ್ತಾರೆ, ಆಯ್ತಾ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದನ್ನೇ ಒಬ್ಬರಿಂದ ಹೇಳ್ಸ್ಕೊಳ್ಳೋದು ಬೇಕಿಲ್ಲ, ಯಾಕಂದ್ರೆ ನಮಗೆ ಬ್ರೈನ್ ಇದೆ, ವಿಲ್ ಪವರ್ ಇದೆ. ಆದರೆ ಎಷ್ಟು ಜನ ಫೀಲಿಂಗಿಂದ ಥಿಂಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನೀಗ ಹೊಸದಾಗಿ ಜಾಬಿಗೆ ಸೇರ್ತಾ ಇದ್ದೀನಿ, ನನಗೆ ಯಾರೋ ಒಬ್ಬ ಮ್ಯಾನೇಜರ್ ಇರ್ತಾರೆ ಅಥವಾ ಯಾರೋ ಬಾಸ್ ಇರ್ತಾರೆ ಅಂತಂದರೆ, ನೀನೇನೋ ಒಂದು ವರ್ಕ್ ಮಾಡ್ತೀಯ, ನಿನಗೆ ಅವ್ರ ಹತ್ರ ಅಪ್ರಿಷಿಯೇಷನ್ ಮಾಡಿಸ್ಕೋಬೇಕು ಅಂತ ಇರುತ್ತೆ. ಅವಾಗ ನೀನು ಬಾಸ್ ಬಗ್ಗೆ ಥಿಂಕ್ ಮಾಡ್ತೀಯ, ಅವ್ರು ಹಂಗೆ ಮಾಡಿದ್ರೆ ನಂಗೆ ಚೆನ್ನಾಗಿರ್ತಿತ್ತು, ನಾನು ಹಿಂಗೆ ಮಾಡಬೇಕು ಅಂತ. ನೀನು ಫೀಲ್ ಮಾಡ್ತೀಯ ನಿಜವಾಗ್ಲೂ ಅದನ್ನು? ಯಾವ ಥರ ಫೀಲ್ ಮಾಡ್ತೀಯ? ಅವ್ರನ್ನ ಇಮ್ಯಾಜಿನರಿ ಲೋಕದಲ್ಲಿ ಕರಿಬೇಕು. ಆ ಇಮ್ಯಾಜಿನರಿ ಲೋಕದಲ್ಲಿ ಕರೆದಾಗ ಪದೇ 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 ಅವ್ರು ನೀನು ಅಪ್ರಿಷಿಯೇಷನ್ ಮಾಡಿದಾಗ ನಿನಗೆ ಹೇಗಿರುತ್ತೆ? ಓಕೆ, ಅಪ್ರಿಷಿಯೇಷನ್ ಮಾಡಬೇಕು. ನೀನೇನು ಕಟ್ಟಾಕಿದೆಯಾ ಅಪ್ರಿಷಿಯೇಷನ್ ಮಾಡೋಕ್ಕೆ ಅಂತ ನಿನಗೆ ಕ್ವಶನ್ ಬರುತ್ತಲ್ಲ. ಸುಮ್ಮನೆ ಯಾರಾದ್ರೂ ಬಂದು ಹೊಳ್ತಾರೆ, ನೀ ಏನಾದರೂ ವ್ಯಾಲ್ಯೂ ಕೊಟ್ಟಿರ್ಬೇಕು, ನೀನಾದರೂ ವರ್ಕ್ ಮಾಡಿರ್ಬೇಕು. ಓಕೆ, ಏನು ವ್ಯಾಲ್ಯೂ ಕೊಡ್ಬೋದು ಇವಾಗ ಅಂತ ನಿಮಗೆ ನೀವೇ ಕ್ವಶನ್ ಮಾಡ್ತೀರಾ. ಇದು ಒಂದು ಎಕ್ಸಾಂಪಲ್ ಬಾಸಿಂದು. ಇದೇ ಥರ ಒಂದು ವಸ್ತು ಬೇಕು ಅಂತಂದರೆ ಆ ವಸ್ತುನ ಪಡೆಯೋಕ್ಕೆ ನಾವೇನು ಡಿಸರ್ವ್ ಮಾಡ್ತೀವಿ. ಕೆಲವೊಬ್ರು ಹೇಳ್ತಾರೆ, ನಾನು ಇಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೀನಿ, ಅದು ಆಗ್ತಾ ಇಲ್ಲ, ನನಗಿದು ಡಿಸರ್ವೇ ಇಲ್ಲ. ಈ ಯೋಚನೆಗಳು ನಾನು ಹೇಳಿದ್ದೇನೆ, ರಿಯಾಕ್ಷನ್ ಕೊಡೋದ್ರಿಂದ ಬರ್ತಕ್ಕಂಥದ್ದು. ಹೊಸದಾಗಿ ನಾವು ನ್ಯೂರಲ್ ಸರ್ಕ್ಯೂಟ್ರಿ ಬಿಲ್ಡ್ ಮಾಡಿಲ್ಲ. ಹಳೆಯ ಒಂದು ಯೋಚನೆಗಳಿದಾವಲ್ಲ, ಆ ಹಳೆ ಯೋಚನೆಗಳನ್ನು ನಿಜ ಅಂತ ನಂಬ್ಕೊಂಡ್ಬಿಟ್ಟು ಅದೇ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಹಳೆಯ ನ್ಯೂರಲ್ ಸರ್ಕ್ಯೂಟ್ರಿಗಳನ್ನು ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ. ಸೊ ಆದ್ದರಿಂದ ಅವರನ್ನು ಕರೆದುಬಿಟ್ಟು ಇಮ್ಯಾಜಿನರಿ ಲೋಕದಲ್ಲಿ ಅವ್ರನ್ನ ಕರೆದುಬಿಟ್ಟು ಅವರು ನಮಗೆ ಅಪ್ರಿಷಿಯೇಷನ್ ಮಾಡ್ತಾ ಇರುವಾಗ ನೀನು ಹೆಂಗೆ ಫೀಲ್ ಆಗುತ್ತೆ, ಥಿಂಕ್ ಫೀಲಿಂಗ್ಲಿ ಹೆಂಗೆ ಫೀಲ್ ಆಗುತ್ತೆ. ಮತ್ತು ಅದೇ ಥರ ನಾನು ವ್ಯಾಲ್ಯೂ ಕೊಡೋಕ್ಕೆ ಏನು ಮಾಡಬಹುದು ಅಂತ ನೀನು ಕ್ವಶನ್ ಮಾಡಿದಾಗ ಆವಾಗ ನಿನ್ನ ಮನಸ್ಸಿಗೆ ಒಂದು ಪಾತ್ ಗೊತ್ತಾಗುತ್ತೆ, ಒಂದು ನ್ಯೂರಲ್ ಪಾತ್ ಗೊತ್ತಾಗುತ್ತೆ. ಆ ಪಾತ್ ಏನಪ್ಪ ಅಂತಂದರೆ, ಓಕೆ, ಇವಾಗ ನಾನು ಪದೇ 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 ಆ ಒಂದು ಚಿತ್ರಣವನ್ನು ನೋಡ್ತಾ ಇದ್ದೀನಿ, ಅವರು ನನಗೆ ಅಪ್ರಿಷಿಯೇಷನ್ ಮಾಡ್ತಿರೋ ಚಿತ್ರಣ ನೋಡ್ತಾ ಇದ್ದೀನಿ, ಇವಾಗ ಅದು ಆಗಲೇಬೇಕು ಅಂತ ನನ್ನ ಮನಸ್ಸು ನಂಬಿಬಿಟ್ಟಿದೆ. ಇವಾಗ ನಂಬಿಬಿಟ್ಟಿದೆ ಅಂದ ತಕ್ಷಣ ಇರೋದು ಒಂದೇ ದಾರಿ, ಏನು, ನಾನು ವ್ಯಾಲ್ಯೂಯಬಲ್ ಕೆಲಸ ಮಾಡಬೇಕು. ಅವಾಗ ಈ ಇಮ್ಯಾಜಿನೇಷನ್ದ ಹೊರಗೆ ಬರ್ತೀರಿ. ಹೊರಗೆ ಬಂದಾಗ ಏನಾಗುತ್ತೆ ಮನಸ್ಸಿಗೆ? ಹೌದು, ಇವಾಗ ಮನಸ್ಸಿನಲ್ಲಿ ಏನೋ ಒಂದು ಚಿತ್ರಣ ಬಂತು, ಏನೋ ಒಂದು ಬದಲಾವಣೆ ಆಯಿತು, ಆ ನ್ಯೂರಲ್ ಕನೆಕ್ಷನ್ ಕ್ರಿಯೇಟ್ ಆಯಿತು. ಇವಾಗ ನನ್ನ ಕೆಲಸ ಏನು? ಕಷ್ಟಪಡಬೇಕು, ವ್ಯಾಲ್ಯೂ ಕೊಡಬೇಕು. ಇವಾಗ ಯಾರೇ ಏನೇ ಹೇಳಿದ್ರು ನಿನ್ನ ಕೈಯಲ್ಲಿ ಅದು ಆಗಲ್ಲ ಅಂತಂದರೆ ನೀವು ನಂಬ್ತೀರಾ? ಇಲ್ಲ. ಯಾಕೆ? ಪ್ರೀ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ನ್ಯೂರಲ್ ನೆಟ್ವರ್ಕ್. ನಿನ್ನ ಮನಸ್ಸಲ್ಲಿ ಅವರು ಆಲ್ರೆಡಿ ಬಂದು ನಿನಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದನ್ನು ಸುಳ್ಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಇದೇ ಥರ ಈಗ ಫೋನಲ್ಲಿ ಮಾತಾಡ್ತಿರುವಾಗ ಪಾತ್ರೆ ತೊಳೆದು ನೀವೆಲ್ಲಾದ್ರೂ ಹೋಗಿ ಬಾತ್ರೂಮಲ್ಲಿ ಹಾಕೊಂಡ್ಬಿಡ್ತೀರಾ? ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆ ಶೆಲ್ಫಲ್ಲೇ ಹಾಕಬೇಕು, ಆ ಡಿಶ್ ವಾಷರಲ್ಲಿ ಹೆಂಗೆ ಇಡಬೇಕು ಅಲ್ಲೇ ಇಡಬೇಕು ಅಂತ. ಅದು ಎಸ್ಟಾಬ್ಲಿಷ್ ಆಗ್ಬಿಟ್ಟಿದೆ ನ್ಯೂರಲ್ ನೆಟ್ವರ್ಕ್. ಅದೇ ಥರ ಇವಾಗ ನಿಮಗೆ ಯಾರೇ ಹೊರಗಡೆಯಿಂದ ನಿಮಗೆ ಕೆಡ್ಸಕ್ಕೆ ಬರ್ತಾರೆ, ನಿನ್ನ ಕೈಗೆ ಆಗಲ್ಲ, ನೀನು ಅದನ್ನು ಪಾಸ್ ಮಾಡಲ್ಲ, ನಿನ್ಗೆ ಅದು ಆಗಲ್ಲ, ಆವಾಗ ನೀವು ನಗ್ತೀರಷ್ಟೇ. ನನಗೆ ಆಲ್ರೆಡಿ ನ್ಯೂರಲ್ ನೆಟ್ವರ್ಕ್ಗಳು ಫಾರ್ಮ್ ಆಗಿದೆ ಒಳಗಡೆ, ನ್ಯೂರಲ್ ಸರ್ಕ್ಯೂಟ್ರಿ. ಅವ್ರು ಆಲ್ರೆಡಿ ಬಂದು ನನಗೆ ಅಪ್ರಿಷಿಯೇಷನ್ ಮಾಡಿದ್ದಾರೆ. ಅದು ಯಾವಾಗಂತ ನಮಗೆ ಕ್ವಶನ್ ಬರಲ್ಲ ಇಲ್ಲಿ. ಅದು ಯಾವಾಗ ಮಾಡ್ತಾರ ಅವರು, ನಾಳೆ ಮಾಡ್ತಾರಾ, ನಾಡಿದ್ದು ಮಾಡ್ತಾರಾ, ಹಿಂಗೆ ಬರಲ್ಲ. ಯಾಕಂತಂದರೆ ಆ ಚಿತ್ರಣ ನಿಮ್ಮ ಮನಸ್ಸಲ್ಲಿದೆ, ಆ ಚಿತ್ರಣಕ್ಕೆ ತಕ್ಕಂಗೆ ನಾನು ವ್ಯಾಲ್ಯೂ ಕೊಡ್ತಾ ಇದ್ದೀನಿ, ಇದು ಅಷ್ಟೇ ನನ್ನ ಕೆಲಸ, ಇದ್ರ ಮೇಲೆ ನನ್ನ ಗಮನ ಇರಬೇಕು. ಈ ರೀತಿ ಪಾಸಿಟಿವ್ ಡೆವಲಪ್ಮೆಂಟ್ಗಳು ಬಂದಾಗ ಹೊರಗಿನ ಒಂದು ಅನ್ವಾಂಟೆಡ್ ಚಿಂತನೆಗಳಿಗೆ ನಾವು ರಿಯಾಕ್ಷನ್ ಕೊಡೋದು ಸ್ಟಾಪ್ ಮಾಡ್ತೀವಿ. ಯಾವಾಗ ನಾವು ರಿಯಾಕ್ಷನ್ ಕೊಡೋದು ಸ್ಟಾಪ್ ಮಾಡ್ತೀವೋ ಆಲ್ರೆಡಿ ಕ್ರಿಯೇಷನ್ ಈಸ್ ಕಂಪ್ಲೀಟ್ ಅನ್ನೋದು ನಮಗೆ ಅರಿವಾಗ್ತಾ ಬರುತ್ತೆ. ಈ ಒಂದು ಜೆಲ್ಲಿ ಫಿಶ್ ಥರ ಮನಸ್ಸಿನೊಳಗಿಂದ ಮೇಲೆ ಬರ್ತಕ್ಕಂಥ ಭಾವನೆ ಏನಿದೆ, ಈ ಒಂದು ಅತ್ಯದ್ಭುತ ಲೋಕದ ಒಂದು ಆ ಪರಿಕಲ್ಪನೆ ಏನಿದೆ, ಇದು ಕಲ್ಪನಾತೀತ. ಆ್ಯಕ್ಚುಲಿ ಇದರ ಸಾರೂಪ್ಯ ಏನು ಅಂತಂದರೆ, ಎಲ್ಲರೂ ಮನುಷ್ಯರೇ, ಎಲ್ಲರೊಳಗಡೆ ಆ ಒಂದು ಅಪರಿಮಿತ ಭಾವನೆಗಳಿದ್ದಾವೆ, ಎಲ್ಲರೊಳಗಡೆ ಆ ಒಂದು ಏನೋ ಒಂದು ಕಣ್ಣಿಗೆ ಕಾಣದಂತಹ ಕಲರ್ಫುಲ್ ವಿದ್ಯಮಾನಗಳು ಆಗ್ತಾ ಇದ್ದಾವೆ. ಆದರೆ ಇವಾಗ ನಾನು ಒಂದು ಕನಸು ಅಥವಾ ಒಂದು ಬೇಕು ಅಂತಂದಾಗ ಎಲ್ಲರ ಮನಸ್ಸಲ್ಲಿ ಒಂದು ಚಿತ್ರಣ ಬರುತ್ತೆ, ಅಥವಾ ಒಬ್ಬರು ಬರ್ತಾರೆ, ಅಥವಾ ಏನೋ ಒಂದು ಘಟನೆ ಬರುತ್ತೆ. ಈಗ ನೋಡಿ, ನಾನೇ ಹೇಳ್ತೀನಿ, ಒಂದು ಬೇಕು ಅಂತ ಅಂದೆ. ಈ ಥರ ಈ ಪದ ಅಂದಾಗ ನನ್ನ ಒಳಗೊಂದು ಏನೋ ಒಂದು ಬಂತು, ಯಾರೋ ಬಂದರು, ನಿಮ್ಮೊಳಗಡೆ ಏನೋ ಒಂದು ಬಂತು, ಅಲ್ಲಿರ್ತಕ್ಕಂಥವ್ರ ಒಬ್ಬರೊಳಗೆ ಏನೋ ಬಂತು. ಇವೆಲ್ಲ ಚಿತ್ರಣಗಳು ಬೇರೆ ಅಷ್ಟೇ, ಈ ಮೆಂಟಲ್ ಚಿತ್ರಣಗಳು ಬೇರೆ. ಆದರೆ ಇದರ ಹಿಂದಿರೋ ಭಾವನೆ ಮಾತ್ರ ಒಂದೇ. ಆ ಭಾವನೆಯಲ್ಲಿ ನಾವೆಲ್ಲರೂ ಒನ್ ಆಗಿರ್ತೀವಿ. ಇದೇ ಒನ್ ಕಾನ್ಷಿಯಸ್ನೆಸ್. ನಾವೆಲ್ಲ ಬೇರೆ 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 ಅಂತ ಅನಿಸಿದ್ರು ಕೂಡ, ಈ ಸುಧೀಂದ್ರ ಬೇರೆ, ಈ ಬಾಡಿ ಬೇರೆ ಅಂತ ಅನಿಸಿದ್ರು ಕೂಡ, ನನಗೆ ನಿಮಗೆ ಇರೋ ಡಿಫ್ರೆನ್ಸು ಏನೂ ಅಲ್ಲ. ಆ ನ್ಯೂರಲ್ ನೆಟ್ವರ್ಕ್ಗಳು ಅಷ್ಟೇ ನನ್ನಲ್ಲಿ ನಿನ್ನಲ್ಲಿ ಬದಲಾವಣೆಗಳಿದ್ದಾವೆ. ಆದರೆ ಆ ನ್ಯೂರಲ್ ನೆಟ್ವರ್ಕ್ಗಳ ಹಿಂದಿನ ಆ ಫೀಲಿಂಗ್ ಇದೆಯಲ್ಲ, ಅದು ಮಾತ್ರ ಒಂದೇ. ಆ ಫೀಲಿಂಗಿಗೆ ಎಲ್ಲ ಗೊತ್ತು, ಆ ವಂಡರ್ಫುಲ್ ಇಮ್ಯಾಜಿನೇಷನ್ಗೆ ಎಲ್ಲ ಗೊತ್ತು, ಕ್ರಿಯೇಷನ್ ಇಸ್ ಕಂಪ್ಲೀಟ್ ಅಂತ. ಆದ್ದರಿಂದ ಎಷ್ಟೇ ಹೊರಗಿಂದ ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ಏನು ಹೇಳ್ತೀನಿ ಅಂದರೆ, ಎಷ್ಟೇ ಹೊರಗಿಂದ ನಮಗೆ ಒಬ್ಬರು ಕೆಟ್ಟದ್ದು ಮಾಡಬೇಕಂತ ಬಯಸಿದ್ರು, ಎಷ್ಟೇ ಹೊರಗಿಂದ ನಿನ್ನನ್ನು ಕುಗ್ಗಿಸ್ಬೇಕಂತ ಟ್ರೈ ಮಾಡಿದ್ರು, ಎಷ್ಟೇ ಹೊರಗಿಂದ ಯಾರೂ ಅಂದ್ಕೊಂಡು ಮಾಡಬೇಕಾಗಿಲ್ಲ,
ಅದು ಲೈಕ್ ಆಟೋಮೆಟಿಕಲಿ ಲೈಕ್ ಹಾಗೆ ಪ್ರೋಗ್ರಾಮ್ ಆಗಿರ್ಬೋದು ಸೊಸೈಟಿಗೆ, ಆಯಿತಾ. ಈ ಥರ ಇದ್ದರೂ ಕೂಡ ಯಾವಾಗ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಆ ವಿಷನ್ನಿಂದ ಆ ನ್ಯೂರಲ್ ಸರ್ಕ್ಯೂಟ್ರಿ ಎಸ್ಟಾಬ್ಲಿಷ್ ಆಗಿದ್ದೇ ಆದಲ್ಲಿ ಯಾರು ಏನೇ ಹೇಳಿದ್ರು ಕೂಡ ನನ್ನ ಕೆಲಸ ಇದು ಅಂತ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗುತ್ತೆ. ಆ ಥರ ಗೊತ್ತಾದಾಗ ಆ ಸಕ್ಸಸ್ಸನ್ನು ತಪ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆವಾಗ ನಾ ಹೇಳಿರ್ತಕ್ಕಂಥ ಆ ಒಂದು ಥಿಂಕ್ ಫೀಲಿಂಗ್ಲಿ ಅಂತ ಆ ಒಂದು ಪದವನ್ನು ಬಳಸಿದ್ನಲ್ಲ, ಥಿಂಕ್ ಫೀಲಿಂಗ್ಲಿ ಅನ್ನೋದು, ಅದು ನಮಗೆ ಅರಿವಾಗ್ತಾ ಬರುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.